ಕೆಲವೊಮ್ಮೆ ನಮ್ಮ ಬದುಕನ್ನು ನಾಶ ಮಾಡುತ್ತವೆ. ಕಾಲೇಜ್ ಮುಗೀತು, ಇವಾಗ ಹೊರಟಿದೀವಿ. ಹೆಂಗೂ ಕಾಲೇಜ್ ಮುಗೀತು ಮಗ.
Yes, uncle. I finished my studies. I am on the way to our village. I will meet shortly. ಓಕೆ ಬಾಯ್ ಮಾ. ಹೊರಟ್ಬಿಟ್ರಾ? Hello, uncle. ನಮಸ್ತೆ ಅಂಕಲ್. ನಮಸ್ತೆ. ನಿಮ್ಮನ್ನ ಹಿಡಿದುಕೊಂಡು ನಮ್ಮನ್ನು 3 ವರ್ಷ ನೋಡ್ಕೊಂಡಿದ್ದೀರಾ. ತುಂಬಾ ಥ್ಯಾಂಕ್ಸ್ ಅಂಕಲ್. ಆಶೀರ್ವಾದ. ಚೆನ್ನಾಗಿರಪ್ಪ. ಹೋಗ್ ಬರ್ರಪ್ಪ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಏ ಆದಿ, ಐ ಕ್ಯಾಚ್ ಯು ಲೇಟರ್. ಓಕೆ ಬಾಯ್. ಹ್ಯಾಪಿ ಜರ್ನಿ. ಲೇ ಸರ್ಕಲ್ ಇನ್ಸ್ಪೆಕ್ಟ್ರು, ಲೇ ನಿನ್ನನೇ ಕಣು. ಲೇ ನಾರಾಯಣ, ನಿನ್ನ ಫೋನೇ ಕಣ್ಣ ಬಡ್ಕೊಳ್ತಾ ಇರೋದು. ಯಾರು ಫೋನ್ ಪಿಕ್ ಮಾಡು. ಲೋ ಶಾಮಣ್ಣ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಯ್ಯ. ಲೋ ಶಾಮಣ್ಣ, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ನ ಹೋಗಲು ಬರಲು ಅಂತೀಯಲ್ಲ, ಸ್ವಲ್ಪ ಆದ್ರೂ ಮರ್ಯಾದೆ ಬೇಡವೇನೋ? ಲೋ, ನಾನು ಕಾನ್ಸ್ಟೇಬಲ್, ನೀನು ಸರ್ಕಲ್ ಇನ್ಸ್ಪೆಕ್ಟರ್. ಅದೆಲ್ಲ ಸ್ಟೇಷನ್ ನಲ್ಲಿ ಇಲ್ಲಲ್ಲ. ಯಾಕೋ ಇದೆಲ್ಲ ನನಗೆ ಸೆಟ್ ಆಗಲ್ಲ. ನನಗೆ ಅಸಿಸ್ಟೆಂಟ್ ಆಗಿ ಬೇರೆ ಕಾನ್ಸ್ಟೇಬಲ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀನಿ ಬಿಡು. ಏನು, ಬೇರೆ ಕಾನ್ಸ್ಟೇಬಲ್ ಅಪಾಯಿಂಟ್ ಮಾಡ್ತೀಯಾ? ಅಪಾಯಿಂಟ್ ಮಾಡ್ತೀಯ ನೀನು? ಯಾವನಾದ್ರೂ ಒಳಗೆ ಕಾಲಿಡ್ಲಿ, ಕಾಲು ಕತ್ತರಿಸ್ತೀನಿ. ಏನ್ಲ, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಇನ್ನೊಂದು ಪೊಲೀಸ್ನ ಕಾಲು ಮುರಿತೀನಿ ಅಂತ ಹೇಳ್ತೀಯಲ್ಲ, ಇದು ಸರಿನೇನೋ? ಲೋ, ಅವನ್ ಮಾತ್ರ ಅಲ್ಲೋ, ನಮ್ ಫ್ರೆಂಡ್ಶಿಪ್ ಮಧ್ಯೆ ಯಾರು ಬಂದ್ರು ಅಷ್ಟೇ, ಯಾರನ್ನು ಬಿಡಲ್ಲ. ನೀನ್ ಚಿಕ್ಕ ವಯಸ್ಸಿನಲ್ಲಿ ಹೇಗಿದ್ಯೋ ಇಷ್ಟು ವಯಸ್ಸಾದ ಮೇಲೇನು ಹಾಗೇ ಇದೆಯಲ್ಲೋ. ಸರಿ ಸರಿ, ಫೋನ್ ಯಾರ್ದು ನೋಡು, ಮಾತಾಡು. ಮರ್ತೋಯ್ತು, ಲೈನ್ನಲ್ಲಿ ಇದ್ದಾನೆ. Hello, Daddy. I'm coming. ಕಮ್ಮಿಂಗ ಎಂತದ? ಯಾರು ಮಾರಾಯ ನೀನು? I am on the way. ನೀವು ಮನೆಯಲ್ಲೇ ಇರ್ತೀರಲ್ವಾ, ಎಲ್ಲೂ ಹೋಗ್ಬೇಡಿ, ಆಯ್ತಾ? ಹಲೋ ಮಾರಾಯ, ಇದು ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣ ಭಟ್ರ ಅವರ ಮನೆ. ನಿನಗೆ ಎಂತ ಆಗ್ಬೇಕು? ಓ ಶಾಮಣ್ಣ ಅಂಕಲ್, ನಾನು ಆದಿ ಅಂಕಲ್. ಏನ್ರಿ ಶಾಮಣ್ಣ, ಅದ್ ಯಾರ ಜೊತೆ ಮಾತಾಡ್ತಾ ಇದೀಯಾ? ಒಂದು ನಿಮಿಷ. ಲೋ, ನನ್ನ ಅಳಿಯ. ಓ ಲೋ, ಏನು ಹೂ ಅಂತೀಯ? ನಿನ್ನ ಮಗ ಕಣ್ಣು. ಹಲೋ ಅದಿ, ನಿನ್ನ ಅಪ್ಪನ ಕೈ ಕೊಡ್ತೀನಿ. ಹಲೋ ಮೈ ಡಿಯರ್ ಸನ್, ಹೌ ಆರ್ ಯು? ಐ ಆಮ್ ಫೈನ್ ಡ್ಯಾಡ್. ವೆನ್ ವಿಲ್ ಯು ರೀಚ್? ಡ್ಯಾಡ್, ನಾನು ಬರೋ ಸ್ವಲ್ಪ ಲೇಟ್ ಆಗುತ್ತೆ. ನೀವು ಊಟ ಮಾಡಿ ಮಲ್ಕೊಳ್ಳಿ, ಆಯ್ತಾ? ನನಗೋಸ್ಕರ ಕಾಯೋದು ಬೇಡ. ಆಯ್ತಾಯ್ತು, ಸರಿ ಮಾರಾಯ, ಬರ್ತಾ ಹುಷಾರಾಗಿ ಬಾ. ಬರ್ತಾ ಇದ್ದೀನಾ ಬಿಡು. ಹಲೋ ಅಳಿಯ, ಬರ್ಬೇಕಾದ್ರೆ ಆ ಕಲ್ಲು ದೇವರ ರಸ್ತೆಯಲ್ಲಿ ಹುಷಾರಾಯ್ತಾ? ಓಕೆನಾ? ಓಕೆ. ಹಲೋ, I'm fine, sir. ಫಸ್ಟ್ ಟೈಮ್ ಪೋಸ್ಟಿಂಗ್ ಅಲ್ಲಿ ಬಂದಿದ್ದೀರಾ, ಅದಕ್ಕೆ ನಾನೇ ಸ್ಟೇಷನ್ಗೆ ಬರೋಣ ಅಂತ ಹೊರಟಿದ್ದೆ. ನಾನು ಕೂಡ. Shyam, sir. Always joking, sir. Oh. ಸರಿ, ಬನ್ನಿ ಹೋಗೋಣ. No formalities, sir. Never a godfather should come to a student, sir. Student should always come to the godfather, sir. Actually, your godfather, your student. Sir, he is my godfather and I'm his obedient student, sir. Hey, come on, Arvind. Yes, sir. Now you are Inspector of Police, ಬಿಳಿಗೆದ್ದೆ. Come on, ಬನ್ನಿ ಸ್ಟೇಷನ್ಗೆ ಹೋಗೋಣ.
This is a police station. That is your chair and this is my chair, sir. I'll take the orders here only, sir. ತಗೊಳ್ಳಿ ಸರ್. ಓಕೆ ಎನಿ ಹೌ ಕಂಗ್ರ್ಯಾಚುಲೇಷನ್. Thank you, sir. ಬರ್ತೀನಿ ಸರ್. ಮನೆ ಬಾಗಿಲು ಹಾಕಿದೆ, ಅವನ್ ಬಂದ ಕೆಲಸ ಮುಗೀತು. ನಾವೆಲ್ಲೋಗೋದು? ಶಿವರಾಜ್ ಕುಮಾರ್ದು ಹೊಸ ಮೂವಿ ರಿಲೀಸ್ ಆಗಿದೆ, ಹೋಗೋಣವಾ? ಏನು ರಿಯಾಕ್ಷನ್ ಇದು? ಹೋಗೋಣವಾ ಬೇಡ ಅಂತ ಹೇಳಬೇಕಷ್ಟೇ. ಹಾಂ, ಹೊರಟಿಯಾ? ಇರೋ, ನಾನು ಬರ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಸರ್. ನೀನಾ? ಲಕ್ಷ್ಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೇರ್ ಇಸ್ ದ ಕ್ಯಾಬ್? ನಂದೀಶ್, ವೇರ್ ಇಸ್ ದ ಕ್ಯಾಬ್? ಮನೇಲೆ ಮರ್ತೋಯ್ತು ಸರ್. ಕ್ಯಾಬ್ ಇಲ್ಲದೆ ಬಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ನಿನ್ನೆ ರಾತ್ರಿ ನಮ್ಮ ಕಾನ್ಸ್ಟೇಬಲ್ ಕದಿರು ಮನೆಗೆ ಹೋಗುವಾಗ ದಾರಿಯಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಅಲ್ಲಿದ್ದ ಅಕ್ಕಪಕ್ಕದ ಜನ ಪೊಲೀಸ್ ಪೊಲೀಸ್ ಅಂತ ಓಡಿದ್ದಾರೆ. ಇವನು ಅವರ ಜೊತೆಗೆ ಪೊಲೀಸ್ ಪೊಲೀಸ್ ಅಂತ ಓಡಿದ್ದಾನೆ. ಅದಕ್ಕೆ ಕಾರಣ ಅವತ್ತು ಅವನು ಕೂಡ ಕ್ಯಾಬ್ ಇಲ್ಲದೆ ಹೋಗಿದ್ದಾನೆ. ಅದಕ್ಕೆ ಅವನು ಕೂಡ ಪೊಲೀಸ್ ಅನ್ನೋದನ್ನೇ ಮರ್ತಿದ್ದಾನೆ. ನಂದೀಶ್, ಈ ತರ ತರ್ಲೆ ಜೋಕ್ ಮಾಡೋದ್ ಬಿಟ್ಟು ಕ್ಲೀನ್ ಮಾಡೋ. ಹೊಸ ಇನ್ಸ್ಪೆಕ್ಟರ್ ಬರ್ತಾ ಇದಾರೆ. Biligade police station. I'm the inspector of police. Thank God. Hi Guru. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. Good morning. ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್. Shall I take my seat? ಸರ್, ಯುವರ್ ಸೀಟ್ ಓನ್ಲಿ ಸರ್. ಪ್ಲೀಸ್ ಸರ್. ನಾ ಟ್ರೈನಿಂಗ್ ಅಲ್ಲಿ ಇದ್ದಾಗ ತುಂಬಾ ಹೆಲ್ಪ್ ಮಾಡಿದ್ರ ರೀ. ಸರ್, ಅದು ಇನ್ನೂ ನೀವು ಮರ್ತಿಲ್ವಾ? ಹೇಗ್ ಮರೆಯಕ್ ಸಾಧ್ಯ ಗುರು? ಗುರು, ಸರ್, ನಮ್ ಟೀಮ್ ಅಲ್ಲಿ ಯಾರ್ಯಾರಿದಾರೋ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ತೀರಾ? ಸರ್ 4 ಜನ ಹೊರಗಡೆ ರೌಂಡ್ಸ್ ಹೋಗಿದ್ದಾರೆ ಸರ್. ಹೌದಾ? 1 ಅವರಲ್ಲಿ ಬಂದ್ಬಿಡ್ತಾರೆ ಸರ್. ಬೈ ದ ಬೈ, ಇವರು ಲಕ್ಷ್ಮಿ ಅಂದ್ಬಿಟ್ಟು ಕಾನ್ಸ್ಟೇಬಲ್. ನಮಸ್ತೆ ಸರ್. ಮತ್ತೆ ಇವರು ಸರ್, 1 ಸೆಕೆಂಡ್ ಸರ್. ಸರ್, ನಂದೀಶ ಸರ್, 3 ಆಸ್ಕರ್ ಅವಾರ್ಡ್ ಸರ್. ವಾಟ್? 3 ಆಸ್ಕರ್ ಅವಾರ್ಡ್ಸ್? ಸುಮ್ಮನೆ ಇರೋ. 15 ಇಯರ್ಸ್ ಒಳಗಡೆ ತಗೋತೀನಿ ಸರ್. ವಾಟ್ ಇಸ್ ಯುವರ್ ಏಜ್? ಜಸ್ಟ್ 33 ಸರ್. ಹೌ ಇಸ್ ಇಟ್ ಪಾಸಿಬಲ್? ಪಾಸಿಬಲ್ ಸರ್. ರೀ ಗುರು, ಯಾರು ಇವರು? ಸರ್, ಇವರು ಬೇಸಿಕ್ಲಿ ಡ್ರಾಮಾ ಆರ್ಟಿಸ್ಟ್ ಸರ್. ಎಸ್ ಸರ್. ಬಲವಂತಕ್ಕೋಸ್ಕರ ಇಲ್ಲಿ ಒಂದು ಕಾನ್ಸ್ಟೇಬಲ್ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಸರ್. ರೀ ಗುರು ಸರ್, ಇವ್ರ ಮನೇಲಿ ಯಾರಾದ್ರೂ ಜ್ಯುವೆಲ್ರಿ ಶಾಪ್ ಇಟ್ಟಿದ್ರೇನ್ರಿ? ಯಾಕೆ ಸರ್ ಹಿಂಗ್ ಕೇಳ್ತಾ ಇದ್ದೀರಾ? ಗುರು ಸರ್, ಹಾ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಸರ್. ಇರಲ್ಲ. ನನ್ನ ಬಾಡಿ ತುಂಬಾ ಜ್ಯುವೆಲ್ಸ್ ಇದೆ, ಅದನ್ನ ಎಲ್ಲರೂ ಕಿಂಡಲ್ ಮಾಡ್ದಂಗೆ ಕೇಳ್ತಾರೆ ಸರ್. ಬಟ್ ಅದ್ರ ಹಿಂದೆ ದೊಡ್ಡ ಕಥೆನೇ ಇದೆ ಸರ್. ನೀರು, ನೆಲ, ಆಕಾಶ, ಬೆಂಕಿ, ಗಾಳಿ ಇದೆಲ್ಲ ನಮ್ಮ ಬಾಡಿಲಿ ಇದ್ರೆ ನಮ್ಮ ಬಾಡಿಗೆ ಒಂದು ಒಳ್ಳೆ ಗ್ರಿಪ್ ಸಿಗುತ್ತೆ ಸರ್. ರೀ ಗುರು ಸರ್, ಇವ್ರನ್ನ ನನ್ನಿಂದ ಸ್ವಲ್ಪ ದೂರ ಇಡಿ. ಫೋನ್ ರಿಂಗ್ ಆಗ್ತಿದೆ ಸರ್. ಫೋನ್ ಎತ್ ಮಾತಾಡ್ರಿ. ಅದು ನಿಮ್ಮ ಫೋನ್ ಸರ್. ಸೇಮ್ ರಿಂಗ್ ಟೋನ್ ಸರ್. ಸಾರಿ ಸರ್. ನೋ ಪ್ರಾಬ್ಲಮ್ ಸರ್. ಸಾರಿ ಸರ್. ಹಲೋ ಸರ್, ನಾನು ಕಾಶಿ ಸರ್. ಹಾ, ಹೇಳಿ ಕಾಶಿ. ನನ್ನ ಹೆಂಡತಿ ಸುಶೀಲಾನ ಯಾರು ಕಲ್ಲದೇವ್ರ ರಸ್ತೆಯಲ್ಲಿ ಬರ್ಬೇಕಾದ್ರೆ ಬಂದ್ಬಿಟ್ಟವ್ರ ಸರ್. ಹಾ, ಎಲ್ಲಿ? ಜಂಬು ಶಾಸ್ತ್ರಿ ತೋಟದ ಹತ್ರ ತಂದಾಕಿದಾರ ಸರ್. ಹಾ, ಆಯ್ತು, ನಾವು ಬರ್ತೀವಿ. ಯಾರ್ರೀ ಅದು? ಸರ್, ಕಾಶಿ ಅನ್ಬಿಟ್ಟು ನಮ್ಮ ಏರಿಯಾದವ್ರೆ. ಅವ್ರ ಮಿಸ್ಟರ್ ಸುಶೀಲ್ ಅವರು ಕಲ್ಲು ದೇವ್ರ ದೇವಸ್ಥಾನಕ್ಕೆ ಔಟ್ ಬರ್ಬೇಕಾದ್ರೆ ಮಲ್ರಾಗಿದ್ರಂತೆ ಸರ್. ಅವ್ರ ಬಾಡಿ ಜಂಬೂ ಶಾಸ್ತ್ರಿ ತೋಟದಲ್ಲಿ ಇದೆಯಂತೆ ಸರ್. ಹೋಗಿ ನೋಡೋಣ ಸರ್. ಹಲೋ ಎಡಿಟರ್ ಸರ್, ಸಾಗಿತಿ ಸ್ಪೀಕಿಂಗ್. ನಾನು ಸುಶೀಲಾ ಡೆತ್ ಸ್ಪಾಟಲ್ಲಿ ಇದ್ದೀನಿ ಸರ್. ಎಸ್ ಸರ್, ಪೊಲೀಸ್ ಅವ್ರು ಇನ್ನೂ ಬಂದಿಲ್ಲ. ಆದರೆ ಕ್ರೌಡ್ ಮಾತ್ರ ತುಂಬ ಜಾಸ್ತಿ ಆಗಿದೆ ಸರ್. ನಾನು ಈಗಲೇ ನಿಮಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ ಸರ್.
ಹೇರ್ ಕ್ಲಿಪ್. ಹಾಗಾದ್ರೆ ಈ ಕಲ್ಲು ದೇವ್ರ ರೋಡಲ್ಲಿ ನಡೆಯೋ ಎಲ್ಲ ಕೊಲೆಗಳಿಗೂ ಕಾರಣ ಒಂದು ಹೆಂಗ್ಸ. ಈ ವಿಷಯನ ಪೊಲೀಸಿಗೆ ತಿಳಿಸೋಣ ಬೇಡವಾ? ಗುರು. ಎಸ್ ಸರ್. ಲಕ್ಷ್ಮಿ ನನ್ನಿಂದ ಬಾಮ. ಏ ನಂದೀಶ, ಯಾಕೋ ನಿಂತ್ಕೊಬಿಟ್ಟೆ? ಇನ್ಸ್ಪೆಕ್ಟರ್ಗೆ ಕೋಪ ಬಂದ್ಬಿಟ್ಟಿದೆ. ಇನ್ಸ್ಪೆಕ್ಟರ್ಗಿಂತ ಮುಂದೆ ಹೋದ್ರೆ ಸುಮ್ಮನೆ ಇರ್ತಾರ ಅವರು. ಬಾ ಬೇಗ. ಇನ್ನು ಎಷ್ಟು ದೂರ ಸರ್? ನಂದೀಶ, ಯಾಕೋ ಹಿಂಗ್ ತೊಂದರೆ ಕೊಡ್ತಾ ಇದೆಯಾ? ಬರ ಇದೆ. ಲಕ್ಷ್ಮಿ, ನೀನ್ ನನ್ನಿಂದ ಬಾಮ. ಗುರು ಸರ್, ಕ್ರೌಡ್ ಕ್ಲಿಯರ್ ಮಾಡಿ. ಓಕೆ ಸರ್. ನಂದೇಶ್, ಸಾಹೇಬ್ರ ಕೇಳಿಸ್ತಾ ಇಲ್ವಾ? ಎಲ್ಲ ಈ ಕಡೆ ಬರ್ರಿ. ಕಳಿಸಿ ಅವ್ರ ಹಿಂದೆ ಇರೋರ್ನ. ಮುಂದೆ ಬರ್ರಿ, ನೀವು ಆ ಕಡೆ ಹೋಗ್ರಿ. ಗುರು ಸರ್, ಈ ತೋಟದ ಓನರ್ ಯಾರು? ಜಂಬೂ ಶಾಸ್ತ್ರಿ ಸರ್. ಹೌದು ಸರ್, ಜಂಬೂ ಶಾಸ್ತ್ರಿ. ಕರ್ಕೊಂಬನ್ನಿ ಅವರನ್ನ, ಅರ್ಜೆಂಟ್ ಆಗಿ ನೋಡೋದಿದೆ. ಆಯ್ತು ಸರ್. ನಂದೀಶ್, ಏನ್ ಮಾಡ್ತಾ ಇದೀಯಾ? ಬಾ ಬಾ ನನ್ನ ಜೊತೆ. ಓಕೆ ಸರ್. ನಂದೀಶ್, ಯಾಕ ಇನ್ಸ್ಪೆಕ್ಟರ್ ಅಷ್ಟೊಂದು ತಲೆ ತಿಂತೀಯಾ? ಒಂದ್ 5 ನಿಮಿಷ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ ಆಗಲ್ವಾ ನಿನ್ಗೆ? ಸರ್, ಮತ್ತೆ ನನ್ನ ಡೌಟ್ ನ ಯಾರಲ್ಲಿ ಕೇಳೋದು ಸರ್? ನಾನಿಲ್ವಾ? ನನ್ನಲ್ಲಿ ಕೇಳಿದ್ರೆ ಹೇಳಲ್ವಾ? ಬಾ ಸರ್, ಒಂದು ಡೌಟ್ ಸರ್. ಅಮ್ಮ, ಹೇಳ್ದಂತ ಡೌಟ. ಅದೇನ್ ಕೇಳಪ್ಪ? ಈ ಜಂಬೂ ಶಾಸ್ತ್ರಿ ಅಂತಾರಲ್ಲ, ಅವರಿಂದ ಜಂಬೂ ಸರ್ಕಸ್ ಓನರ್ ಸರ್? ಇಲ್ಲೇ ಸಾಯಿಸ್ಬಿಟ್ಟು ಹುಲಿಸಿ ಮಗಲ್ಲ ಹಾಕ್ಬಿಟ್ಟು ಬಂದ್ಬಿಡ್ತೀನಿ ನೋಡು. ಸುಮ್ಮನೆ ಮುಚ್ಕೋ ಬಾಯ. ಏನ್ ತಲೆ ತಿಂತೀಯಾ? ಹುಷಾರಾಗ ಪಾಪ. ನೋಡು, ಸಾರ್ ಏನೇನ್ ಕೇಳ್ತಾರೆ ಕರೆಕ್ಟ್ ಪ್ರಶ್ನೆಗೆ ಆನ್ಸರ್ ಮಾಡು. ಆಯ್ತು ಸರ್, ಆಯ್ತು ಸರ್, ಎಲ್ಲ ಹೇಳ್ತೀನಿ. ಸರ್, ಇವರೇ ಸರ್, ಜಂಬೂ ಶಾಸ್ತ್ರಿ. ನಮಸ್ತೆ ಸರ್. ಈ ಕೊಲೆ ಬಗ್ಗೆ ನಿಮ್ಗೇನಾದ್ರೂ ಗೊತ್ತೇನ್ರಿ? ಗೊತ್ತಿಲ್ಲ ಸರ್. ಇಲ್ಲ, ನಿಮ್ಗೆ ಯಾರ ಮೇಲೆ ಸಂಶಯ ಏನಾದ್ರು ಇದೆಯಾ? ಇಲ್ಲ ಸರ್, ಆದ್ರೆ ಒಂದ್ ಹೇಳ್ಬೋದು, ಇದು ಭೂತದ ಕೆಲಸ ಆಗಿರ್ಬೋದು ಸರ್. ಎಂತ ಸಾವುಮಾರೆ, ಇಷ್ಟು ವಯಸ್ಸಾಯ್ತು ಇನ್ನೂ ಭೂತ ಗೀತ ಅಂತೀಯಲ್ಲ. ನೀವು ಹೊರಡಿ. ಆಯ್ತು ಸರ್. ಯಾವ ಸ್ಟೇಷನ್ ಕರೆದ್ರು ಬರ್ಬೇಕಾಗುತ್ತೆ. ಸರಿ ಸರ್. ಗುರು, ಸರ್, ಆಂಬ್ಯುಲೆನ್ಸ್ನ ಕರೆದ್ರಾ? ಸರ್, ಫೋನ್ ಮಾಡಿದ್ದೀನಿ ಸರ್, ಇನ್ನು 10 ನಿಮಿಷದಲ್ಲಿ ಬರ್ತಾರಂತೆ. ಸರಿ, ರಿಪೋರ್ಟರ್ಸ್ ಯಾರು ಇಲ್ಲಿ ಬರ್ಕೊಡ್ದು. ಏನೇ ಇದ್ರು ಸ್ಟೇಷನ್ ಬರಕ್ಕೆ ಹೇಳಿ. ಆಯ್ತು ಸರ್, ಎಲ್ಲರೂ ಸ್ಟೇಷನ್ ಬರಕ್ಕೆ ಹೇಳ್ತೀನಿ. ಓಕೆ ಸರ್. ಏ ನಂದೀಶ್, ಎಲ್ಲಿ ಹೋಗ್ತಾ ಇದೀಯಾ? ಇನ್ಸ್ಪೆಕ್ಟರ್ ಫಾಲೋ ಸರ್. ಇಲ್ಲೇ ಇದ್ದು ಆಂಬುಲೆನ್ಸ್ ಬಂದ್ಮೇಲೆ ಬಾಡಿನ ಆಂಬುಲೆನ್ಸ್ಗೆ ಹಾಕ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ಬಿಟ್ಪಾ. ಲಕ್ಷ್ಮಿ, ನೀನು ಇಲ್ಲೇ ಇರಮ್ಮ. ಓ, ಬರೀ ಸಿಟಿಲೇ ಅನ್ಕೊಂಡಿದ್ದಾರೆ. ಪ್ರೆಸ್ ಮೀಡಿಯಾ ಚಾನಲ್ ಅಂತ ಹಳ್ಳಿಲೂ ಇಷ್ಟೊಂದು ಜನ ಬಂದಿದ್ದಾರೆ. ಸರ್, ಸಿಟಿ ಹಳ್ಳಿ ಅಂತ ಏನಿಲ್ಲ ಸರ್, ಎಲ್ಲ ಕಡೆ ರಿಪೋರ್ಟರ್ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಅದರಲ್ಲೂ ಇವತ್ತು ಬಂದಿರೋರು ಜಾಸ್ತಿ ಯೂಟ್ಯೂಬರ್ಸ್ ಸರ್. ಸರಿ. ಯಾವ ರಿಪೋರ್ಟರ್ನ ಒಳಗೆ ಬಿಡಕ್ ಹೋಗ್ಬೇಡಿಯಾ? ಆಯ್ತು ಸರ್. ಆಮೇಲೆ ಸುಶೀಲಾ ಅವ್ರ ಹಸ್ಬೆಂಡು ಯಾರದು? ಕಾಶಿ. ಹೌದು ಸರ್. ಅವ್ರನ್ನ ಬರ ಹೇಳಿದ್ವಲ್ಲ, ಬಂದಿದ್ದಾರಾ? ಸರ್, ಬಂದಿದ್ದಾರೆ ಸರ್, ಹೊರಗಡೆ ಇದ್ದಾರೆ. ಮತ್ ಕರ್ಸಿ. ಆಯ್ತು ಸರ್. ರೀ ಕಾಶಿ, ಬಾಪ ಇಲ್ಲಿ. ಓಕೆ ಸರ್, ಸಮಾಧಾನ ಮಾಡಿ. ರೀ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ರೀ ಕಾಶಿ, ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ನ್ಯಾಯ ಸಿಗೋ ಹಾಗೆ ನಾನು ಮಾಡ್ತೇನೆ. ಹೌದು, ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ? ಇಲ್ಲ ಸರ್. ಅವತ್ತೇನು ನಡೀತು ಅಂತ ಸ್ವಲ್ಪ ವಿವರಿಸಿ ಹೇಳ್ತೀರಾ? ಸರ್, ನಾನು ಸುಶೀಲಾ ಲೈಫಲ್ಲಿ ಬಹಳ ಚೆನ್ನಾಗಿದ್ದು ಸರ್. ಸುಶೀಲಾ, ಮತ್ತೆ ಎಲ್ಲಿಗೆ ಹೊರಟಿದೀಯಾ? ಗುಡಿಗೆ ಹೋಗಿ ಬರ್ತೇನೆ. ಈಗ ತಾನೆ ಭೂತ್ಕೊಳಕ್ಕೆ ಹೋಗ್ಬಿಟ್ಟು ಬಂದು ಅಲ್ಲ? ಹಂಗಲ್ಲರಿ, ಮಗು ಆರೋಗ್ಯವಾಗಿ ಹುಟ್ಟಬೇಕಂದ್ರೆ ಆ ದೇವ್ರ ಹತ್ರ ಹೋಗಿ ಬೇಡ್ಕೋಬೇಕು. ಆಯ್ತು ನಡಿ, ನಾನು ಬರ್ತೇನೆ. ನಿಮ್ಗೆಂತ ಮಂಡಿ ಬಿಸಿಯಾ? ಅಲ್ಲಿ ಗಂಡಸರು ಬರುವಾಗಿಲ್ಲ, ನಾವು ಹೋಗಿ ಬರ್ತೇನೆ. ಸರಿ, ಲೇಟ್ ಆಯ್ತು, ನಾವು ಹೋಗ್ಬಿಟ್ಟು ಬರ್ತೇನೆ. ಸುಶೀಲಾ, ದೇವಸ್ಥಾನ ತನಕ ಬರಂಗಿಲ್ಲ, ಆ ಎಲ್ಲೆವರೆಗಾದ್ರೂ ಬರ್ಬೋದಾ? ನಾನಂದ್ರೆ ನಿಮ್ಗಷ್ಟು ಪ್ರೀತಿನಾ? ಹೇ, ನೀ ನನ್ ಜೀವ.
ಸರಿ ಬನ್ನಿ. ನಿಧಾನವಾಗಿ ನಡಿಯಮ್ಮ. ಮುಂದೆ ಬರುವಾಗಿಲ್ಲ, ನಾ ಹೋಗಿ ಬರ್ತೇನೆ. ಸುಶೀಲಾ, ಹುಷಾರು. ಸುಶೀಲಾ, ಬೇಗ ಹೋಗಿ ಬರ್ತೀಯ ತಾನೆ? ದೇವ್ರಿಗೆ ನಾ ಕೈ ಮುಗ್ದು ಬರ್ತೇನೆ, ಹಾಗೆ ಹೋಗ್ಬಿಡ್ತೇನಾ? ಸುಶೀಲಾ, ಹಾಗೆಲ್ಲ ಹೇಳ್ಬಾರ್ದು. ಸರಿ, ಬೇಗ ಬರ್ತೇನೆ. ಸರ್ ಅವಾಗ ಅಷ್ಟೇ ಸರ್ ನಾನು ನೋಡಿದ್ದು, ಅದ್ರ ಆದ್ಮೇಲೆ ಡೆಡ್ ಬಾಡಿ ಆಗಿ ಸರ್ ಅವೆಲ್ಲ ನೋಡಿದ್ದು. ಗುರು ಸರ್ ಕರ್ಕೊಂಡೋಗಿ ಬಾಪ ಕಾಶಿ. ಸರ್ ಸುಶೀಲ್ ಅವ್ರ ಮರ್ಡರ್ ಕೇಸ್ದು ರಿಪೋರ್ಟ್ ಬಂದಿದೆ ಹಾಸ್ಪಿಟಲ್. ಹೌದಾ ಸರ್? ಒಳಗಡೆ ಫೋಟೋಸ್ ಎಲ್ಲ ಇದೆ. ಇದೇನಾ? ಇದಿಟ್ಕೊಳ್ಳಿ. ಹಾಂ ಸರ್, ತೆಗೀರಿ, ಈ ಫೈಲ್ಸ್ ಎಲ್ಲ ತೆಗೀರಿ. ಸರ್ ಆಮೇಲೆ ಪ್ರೆಸ್ ರಿಪೋರ್ಟ್ ಅವರು ಸಾಹಿತ್ಯಮ್ಮ ಅವ್ರು ಕೆಲವೊಂದು ಫೋಟೋ ಕಳಿಸಿದ್ದಾರೆ ವಾಟ್ಸಪ್ಪಲ್ಲಿ, ನೋಡಿ ಸರ್. ಎಲ್ಲಿ ತೋರಿಸಿ. ಸರ್ ನಾವು ಇನ್ವೆಸ್ಟಿಗೇಷನ್ ಮಾಡುವಾಗ ಡೆಡ್ ಬಾಡಿ ಪಕ್ಕದಲ್ಲಿ ಸಿಂಬಲ್ ನೋಡಿಲ್ವಲ್ಲ? ಹೌದು ಸರ್, ಈ ಸಿಂಬಲ್ನ ಸರ್, ಆ ಸಿಂಬಲ್ನ ಎಲ್ಲ ನೋಡಿದ್ದೀನಿ ಸರ್. ಎಲ್ಲಿ ನೋಡಿದಿರಾ? ನಾರಾಯಣ, ನೀನು ಹೋಗಿ ರೆಸ್ಟ್ ಮಾಡು. ಆದಿ ಬಂದ್ಮೇಲೆ ನಾನೇ ಎಬ್ಬಿಸ್ತೀನಿ. ಹೋಗು. ಇಲ್ಲ ಕಣ, ಯಾಕೋ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗಿದೆ. ಆದಿ ಇನ್ನೂ ಮನೆಗೆ ಬಂದಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಅವನಿಗೊಂದು ಫೋನ್ ಮಾಡಿಬಿಡು. ಡ್ಯಾಡಿ ಹೇಳಿ. ಹಲೋ ಆದಿ, ಎಲ್ಲಿದ್ದಿ ಮಾರಾಯ? ಐ ಆಮ್ ಸೋ ಸಾರಿ ಡ್ಯಾಡ್. ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು, ಅದನ್ನ ಕ್ಲಿಯರ್ ಮಾಡಿ ಬರೋಷ್ಟೊತ್ತಿಗೆ ಇಷ್ಟೊತ್ತಾಗ್ತಿದೆ. ಏನು ಆಕ್ಸಿಡೆಂಟಾ? ಏನು ಆಕ್ಸಿಡೆಂಟ್? ನಿನಗೆ ಅಂತ ಆಗಿಲ್ಲ ತಾನೆ? ಡೋಂಟ್ ವರಿ ಡ್ಯಾಡ್, ಐ ಆಮ್ ಕಮಿಂಗ್. ಕಲ್ಲು ದೇವರ ರೋಡಲ್ಲಿ ಹುಷಾರಾಗಿ ಬಾ. ಡೋಂಟ್ ವರಿ ಡ್ಯಾಡ್, ನಾನು ಹುಷಾರಾಗಿ ಬರ್ತಾ ಇದ್ದೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಹಲೋ ಡ್ಯಾಡಿ. ಹಲೋ ಹಲೋ ಡ್ಯಾಡ್. ಹಲೋ ಅಮ್ಮ. ಅಮ್ಮ ಕಾರು ಕಾರು ಬಿಡು. ಓ ಡ್ರೀಮ್, ಬಟ್ ವೆರಿ ಬ್ಯಾಡ್ ಡ್ರೀಮ್. ಪೈಪಲ್ಲಿ ನೀರು ಹೊಡಿತಾ ಇದೀಯಾ? ನೈಟ್ 6 ರೌಂಡ್. ನಿನ್ನೆ ನೈಟ್ ಡ್ರಿಂಕ್ ಮಾಡಿದ್ದು ಆದಿಗೆ ಗೊತ್ತಾಗಿದೆ. ನಿನ್ನ ಮಗ ಏನು ಚಿಕ್ಕ ಮಗು ಅಂತ ಭಾವಿಸಿದ್ಯಾ? ಈಗ ಬರ್ತಾನೆ, ಇದೆ ನಿನಗೆ. ಇನ್ಮೇಲೆ ಭಯ ಬೀಳಬಾರ್ದು. ಇದು ಐ ಆಮ್ ಕಮಿಂಗ್. ನನ್ನನ್ನ ಎದುರು ಹಾಕೋಬೇಡ, ಆಯ್ತಾ? ಹಾಯ್ ಡ್ಯಾಡ್. ಆದಿ ಬರ್ತಾ ಇದ್ದಾನೆ, ಸುಮ್ನಿರು. ಹಾಯ್ ಶ್ರವಣ ಅಂಕಲ್. ಹಾಯ್ ಅಳಿಯ. ಅಪ್ಪ ಒಂಚೂರು ತೋಟಕ್ಕೆ ಹೋಗಿ ಬರ್ತೀನಪ್ಪ. ಸರಿ ಮರೆ. ಓಕೆ ಅಪ್ಪ. ಆದ್ರೆ ಹುಷಾರು. ಏಯ್, ಬ್ಯಾಲೆನ್ಸ್ ನಾನು ಹೇಳ್ತೀನಿ. ಆ ಕಲ್ಲು ದೇವರ ರಸ್ತೆ ಕಡೆ ಹೋಗಬೇಡ. ಸರಿಯಾಗಿ ಹೇಳಿದ್ನಾ? ಸುಮ್ಮನೆ ಓಕೆ ಅಂಕಲ್, ಬಾಯ್. ಹೋಗಿ ಬಾ. ಯಾಕ್ಲ ಬಾಯ್ ಸುಮ್ಮನಿರಲ್ವ? ಸಾಹಿತಿ ಮನೆ ಅದೇನಾ? ಹೌದು ಸರ್. ಮತ್ತೆ ಲಾಕ್ ಮಾಡ್ದಾಗಿದೆ. ಬನ್ನಿ ಸರ್, ಅಕ್ಕಪಕ್ಕ ಯಾರಾದ್ರೂ ಇರ್ತಾರೆ, ಕೇಳೋಣ.
ಸರ್. ಡೋರ್ ಲಾಕ್ ಆಗಿದೆ? ಹೌದು ಸರ್. ಕಾಲ್ ಮಾಡಿ ಕೇಳಿ. ಓಕೆ ಸರ್. ಏನಾಯ್ತು ಸರ್? ನಾಟಿ ತಗೊಂಡು ಬರ್ತಾ ಇದ್ದೀವಿ ಸರ್. ಅವ್ರಿಗೆ ಬೇರೆ ಆಫೀಸ್ ಏನಾದ್ರು ಇದೆಯಾ? ರಿಪೋರ್ಟರ್ ಅಲ್ವಾ ಸರ್, ಎಲ್ಲ ರೌಂಡಿಗೆ ಹೋಗಿರ್ತಾರೆ. ಎಲ್ಲಿ ಹುಡ್ಕೋದು ಅವ್ರನ್ನ? ಹಾಯ್ ಸರ್. ಸರ್ ಇವ್ರು ನಮ್ಮ ಕೊಳ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಸರ್? ಏನು ಇಷ್ಟು ದೂರ ಮೇಡಮ್ ಅವ್ರ ಮನೆಗೆ ಬಂದಿದ್ದೀರಾ ನೀವು? ಏನಿಲ್ಲ ಕೊಳ್ಳಿ ಅವ್ರೆ, ಒಂದು ಕೇಸ್ ವಿಷಯದಲ್ಲಿ ಹೆಲ್ಪ್ ಬೇಕಾಯ್ತು, ಕೇಳೋಗೋಣ ಅಂತ ಬಂದೆ. ಸರಿ ಸರ್. ಈಗ ಎಲ್ಲಿ ಸಿಗ್ತಾರೆ ಅವರು? ಸರ್ ದಿನ ಈ ಟೈಮಲ್ಲಿ ಅಮ್ಮ ಅವರು ಲೈಬ್ರರಿಗೆ ಹೋಗ್ತಾರೆ ಸರ್. ಲೈಬ್ರರಿನಾ? ಯಾವ ಲೈಬ್ರರಿ? ತಲಕೋಡು ಲೈಬ್ರರಿ ಸರ್. ತಲಗೋಡು ಲೈಬ್ರರಿನಾ? ಓ ನನ್ಗೆ ಗೊತ್ತು, ನೀವೇ ನೋಡಿ ಸರ್. ತಲಗೋಡು ಲೈಬ್ರರಿ ನನ್ಗೆ ಗೊತ್ತು ಸರ್. ಸರ್ ಏನ್ ಸರ್ ಕೊಳ ನಂಗೆ ನೋಡ್ತಾ ಇದ್ದೀರಾ? ಅವ್ನ ಮೇಲೆ ಡೌಟ್ ಪಡ್ತಾ ಇದ್ದೀರಾ? ಚೇ ಕೊಳ ಅಂತ ವ್ಯಕ್ತಿ ಅಲ್ಲ ಸರ್, ತುಂಬಾ ಒಳ್ಳೆಯವನು. ನಮ್ಮ ಸಾಹಿತ್ಯ ಅಮ್ಮನಿಗೆ ತುಂಬಾ ಸಪೋರ್ಟಿಂಗ್ ಮಾಡ್ತಾನೆ. ಅಂತನ ಮೇಲೆ ಹೋಗಾಗಿ ನೀವು ಡೌಟ್ ಪಡ್ತಾ ಇದ್ದೀರಲ್ಲ ಸರ್? ಡೌಟ್ ಅಲ್ಲ ಗುರು, ಕೆಲವೊಂದ್ಸಲಿ ಕ್ರಿಮಿನಲ್ಸ್ ನಮ್ಮ ಎದುರುಗಡೆ ಇದ್ರೂ ನಾವು ಗುರ್ತಿಸಲ್ಲ. ಯಾಕೆಂದ್ರೆ ಕ್ರಿಮಿನಲ್ಸ್ನ ನಾವು ಪಕ್ಕದಲ್ಲೇ ಇಟ್ಕೊಂಡು ನಾವು ಬೇರೆ ಕಡೆ ಹುಡುಕ್ತಾ ಇರ್ತೀವಿ ಗುರು. ಸರ್ ಡಿಪಾರ್ಟ್ಮೆಂಟ್ ಅಂದ್ರೆ ಅವು ಏಣಿ ಆಟ ಇದ್ದ ಹಾಗೆ, ತಾಳ ನಮ್ಮ ಪೇಪರ್ ಒಳಗೆ ಬೀಳುತ್ತೆ. ಎದುರಾಳಿ ಸೋಲ್ಬೇಕು ಅಂತ ಬಯಸ್ತಾ ನಮ್ ಗೆಲವನ್ನ ನಾವೇ ಕಳ್ಕೊತೀವಿ. ಓಕೆ ಲೆಟ್ಸ್ ಮೂವ್. ಸರ್ ಇಲ್ಲಿ 2 ಲೈಬ್ರರಿ ಇದೆ ಸರ್. ಓಕೆ. ಸಾಹಿತ್ಯ ಅಮ್ಮ ಯಾವ ಲೈಬ್ರರಿ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇಲ್ಲಿ ಮೇಲೊಂದು ಲೈಬ್ರರಿ ಇದೆ, ಅಲ್ಲಿ ನೀವು ನೋಡ್ತಾ ಇರಿ. ಇನ್ನೊಂದು ಲೈಬ್ರರಿ ಆ ಕಡೆ ಇದೆ, ನಾನು ನೋಡ್ಕೊಂಡ್ ಬಂದು ಹೇಳ್ತೀನಿ ಸರ್. ಹೋಗ್ಬಿಟ್ಟು ಬನ್ನಿ. ಓಕೆ ಸರ್. ಸಾಹಿತ್ಯ ಮಾಲ್ ಇಲ್ಲ ಅಂದ್ಮೇಲೆ ಇಲ್ಲೇ ಇರಬೇಕು. ಓ ಸರ್ ನೀವು ಇಲ್ಲೇ ಇದ್ದೀರಾ? ಹೇಳಿ ಗುರು. ಸರ್ ಇವರೇ ಸಾಹಿತ್ಯ ಅಂದ್ಬಿಟ್ಟು ಇವ್ರನ್ನೇ ನಾವು ಇಲ್ಲಿಗೆ ಹುಡಿಕೊಂಡು ಬಂದಿರೋದು. ಹೌದಾ? ಬೈ ಸಾಹಿತ್ಯ ಅವರೇ, ಇವರು ಹೊಸದಾಗಿ ನಮ್ಮ ಊರಿಗೆ ಬಂದಿರೋ ಇನ್ಸ್ಪೆಕ್ಟ್ರು. ಅವ್ರು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯು ನೋ ಮೀ? ಯಾ. ಅದೇಗೆ? ರೀಸೆಂಟ್ ಆಗಿ ಸಕಲೇಶ್ಪುರದಲ್ಲಿ ಸಾಲ್ವ್ ಮಾಡಕ್ಕಾಗದೇ ಇರೋ ಕೇಸ್ನ ಇವ್ರು ಬಂದು 1 ವೀಕಲ್ಲಿ ಸಾಲ್ವ್ ಮಾಡಿದ್ದಾರೆ. ಐ ಆಮ್ ರೈಟ್? ಎಸ್ ಯು ಆರ್ ರೈಟ್. ಅದ್ ಸರಿ, ನೀವೆಂತ ಇಲ್ಲಿ? ಸುಶೀಲಾ ಮರ್ಡರ್ ಕೇಸ್ ಬಗ್ಗೆ ಕೆಲವೊಂದು ಫೋಟೋಸ್ ನನಗೆ ವಾಟ್ಸ್ಆಪ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಕೆಲವು ಡೀಟೇಲ್ಸ್ ಬೇಕಾಯ್ತು ನಮಗೆ, ಅದಕ್ಕೆ ನೀವು ಮೀಟ್ ಮಾಡೋಣ ಅಂತ ಬಂದ್ವಿ. ಇಫ್ ಯು ಡೋಂಟ್ ಮೈಂಡ್, ಇದು ಲೈಬ್ರರಿ, ಆಚೆ ಹೋಗಿ ಮಾತಾಡೋಣ. ಯಾ, ಲೆಟ್ಸ್ ಗೋ. ಸರ್, ಯಾ, ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಇನ್ಫಾರ್ಮೇಶನ್ಗಿಂತ ನನ್ನ ಹತ್ರ ಇನ್ಫಾರ್ಮೇಶನ್ ಏನ್ ಸರ್ ಇದೆಲ್ಲ? ನಿಮ್ ಡಿಪಾರ್ಟ್ಮೆಂಟ್ ತುಂಬಾ ಕ್ಲೇವರ್ ಇದೆ ಅಲ್ವಾ? ಸಾಹಿತ್ಯಮ್ಮ, ನಮ್ ಡಿಪಾರ್ಟ್ಮೆಂಟ್ ಏನೋ ಕ್ಲೇವರೇ ಇದೆ, ಬಟ್ ಯಾರಿಂದ ಎಲ್ಲಿ ಯಾವ ರೀತಿ ನಮ್ಮ ಇನ್ವೆಸ್ಟಿಗೇಷನ್ ಹೆಲ್ಪ್ ಆಗುತ್ತೆ ಗೊತ್ತಾಗಲ್ಲ. ಅದನ್ನೇ ನಮ್ ಸಾಹೇಬ್ರು ಹೇಳಿದ್ರು ಅಷ್ಟೇ. ಯು ಆರ್ ರೈಟ್ ಗುರು. ಅಲ್ಲ ಸಾಹಿತಿ, ಜಸ್ಟ್ ಈಗ ತಾನೇ ಹೇಳಿದ್ರಲ್ಲ ನಾನೊಂದು ಕೇಸ್ ಸಾಲ್ವ್ ಮಾಡ್ಬಿಟ್ಟು ಬಂದೆ ಅಂತ. ಆ ಕೇಸಲ್ಲಿ ಕ್ಲೂ ಕೊಟ್ಟಿದ್ದು ಯಾರು ಗೊತ್ತಾ? ಯಾರು? ಒಂದ್ ಬೆಕ್ಕು. ಹಾಗಿದ್ರೆ ನೀವು ನನ್ನ ಬೆಕ್ಕು ಅಂತೀರಾ? ಹೇ, ನಾನೇನು ಬೆಕ್ಕು ಅಂತ ಹೇಳ್ತಾ ಇಲ್ಲ, ಇನ್ಫಾರ್ಮೇಶನ್ ಎಲ್ಲಿಂದಾದ್ರೂ ಸಿಗ್ಬೋದು ಅಂತ ಹೇಳ್ತಾ ಇದ್ದೆ. ಅಫ್ಕೋರ್ಸ್ ಯು ಆರ್ ಅ ಜರ್ನಲಿಸ್ಟ್, ಸಾಕಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀರಾ. ಆ ಉದ್ದೇಶದಿಂದ ಕೇಳಿದೆ ಹೊರತು ನೀವು ಕೊಡೋ ಇನ್ಫಾರ್ಮೇಶನ್ ನನ್ನ ಕೇಸ್ಗೆ ತುಂಬ ಹೆಲ್ಪ್ ಆಗ್ಬೋದು. ಓಕೆ ಸಾಹಿತಿ, ದಾಟ್ಸ್ ಇಟ್, ಲೆಟ್ಸ್ ಮೂವ್. ಸಾಹಿತಿ, ಐ ಥಿಂಕ್ ಗುರು ಅವ್ರಿಗೆ ನೀವು ಸುಶೀಲಾ ಡೆತ್ ಕೇಸಲ್ಲಿ ಕೆಲವೊಂದು ಫೋಟೋಸ್ ಶೇರ್ ಮಾಡಿದಿರಲ್ಲ? ಹೌದು. ಅದರಲ್ಲಿ ಝೂಮ್ ಮಾಡಿ ನೋಡಿದಾಗ ಒಂದು ಲೇಡೀಸ್ ಹೇರ್ ಕ್ಲಿಪ್ ಕಾಣ್ತು. ಹೇರ್ ಕ್ಲಿಪ್ಪಾ? ನಾನು ನೋಡಿಲ್ಲ ಸರ್ ಅದನ್ನ. ಬಹುಶಃ ನೀವು ಅದನ್ನ ಅಬ್ಸರ್ವ್ ಮಾಡಿಲ್ಲ ಅಂತ ಕಾಣುತ್ತೆ. ಸರ್, ನಮ್ ಡಿಪಾರ್ಟ್ಮೆಂಟ್ ಅರ್ಲಿ ಮಾರ್ನಿಂಗ್ 5 o'clock ಹೋಗಿ ಎಲ್ಲ ಚೆಕ್ ಮಾಡಿ ಫೋಟೋಗಳೆಲ್ಲ ತಂದಿದ್ದಾರೆ ಸರ್. ರೈಟ್. ಸಾಹಿತಿ,
ಹಾ ಸರ್. ನೀವು ಜರ್ನಲಿಸ್ಟ್ ಆಗಿರೋದ್ರಿಂದ ನಿಮಗೆ ಈ ಊರಲ್ಲಿ ನಡೀತಾ ಇರೋ ಕೊಲೆಗಳ ಮೇಲೆ ತುಂಬ ಇಂಟ್ರೆಸ್ಟ್ ಅಲ್ವಾ? ಮತ್ತು ನೀವು ಡೀಟೇಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಿರ್ತೀರಾ. ಆವಾಗ ನಿಮಗೆ ಈ ಸುಶೀಲಾ ಡೆತ್ ವಿಷಯದಲ್ಲಿ ನಿಮ್ಮ ಹತ್ರ ಏನಾದರೂ ಅಡಿಷನಲ್ ಇನ್ಫಾರ್ಮೇಷನ್ ಸಿಗುತ್ತಾ? ಇದ್ರೆ ನನಗೆ ತುಂಬ ಯೂಸ್ ಆಗುತ್ತೆ. ಯು ಹ್ಯಾವ್ ಎನಿ ಅಡಿಷನಲ್ ಇನ್ಫಾರ್ಮೇಷನ್ ವಿತ್ ಯು? ಎಸ್ ಸರ್. ಆದ್ರೆ ಇಲ್ಲಿ ಬೇಡ, ನಮ್ಮ ಮನೆಗೆ ಹೋಗೋಣವಾ? ಯಾ, ಲೆಟ್ಸ್ ಗೋ. ಬನ್ನಿ ಸರ್, ಬನ್ನಿ. ಸಾಹಿತಿ, ಹಾ ಸರ್. ಇದು ನಿಮ್ಮ ಮನೆನಾ? ಗುರು, ಬೆಳಗ್ಗೆ ಬೇರೆ ಮನೆ ತೋರಿಸಿದ್ರಿ? ಹೌದು ಸರ್. ಸಾಹಿತಮ್ಮ, ನಿಮ್ಮ ಮನೆ ಅದಲ್ವಾ? ಇಲ್ಲಿಗೆ ಕರ್ಕೊಂಡಿದ್ಯಾ? ಯಾರ ಮನೆ ಇದು? ಅದೇ ನಮ್ಮ ಮನೆ ಸರ್. ಇದು ನಮ್ಮ ಅಕ್ಕನ ಮನೆ. ಕೇಸ್ ಫೈಲ್ಸ್ನ ಇಡೋದಕ್ಕೆ ಸ್ವಲ್ಪ ಸೇಫ್ಟಿ ಬೇಕಲ್ವಾ, ಅದಕ್ಕೆ ಇಲ್ಲಿಟ್ಟಿರ್ತೀನಿ. ಬನ್ನಿ ಸರ್. ಇನ್ವೆಸ್ಟಿಗೇಷನ್ಗೋಸ್ಕರ ಬಂದಿದ್ರೆ ನೇರ ಮನೆ ಒಳಗೆ ಬಂದು ಎಲ್ಲ ಚೆಕ್ ಮಾಡ್ತಿದ್ದೆ. ನಿಮ್ ಸಪೋರ್ಟ್ಗೋಸ್ಕರ ಬಂದಿದ್ದು. ಪ್ಲೀಸ್ ಸರ್. ಒಂದ್ ಸೆಕೆಂಡ್ ಸರ್. ಯಾ, ಪ್ಲೀಸ್ ಪ್ಲೀಸ್. ಸರ್. ಹಾ ಸಾಹಿತಿ, ನೀವು ಕೇಳಿದ ಫೈಲ್ ಸರ್. ಓ, ಥ್ಯಾಂಕ್ ಯು. ಕೆನ್ ಐ ಸಿಟ್ ಸರ್? ಪ್ಲೀಸ್. ಸಾಹಿತಿ. ಹಾ ಸರ್. ಕೊಲೆ ನಡೆದು ಕೆಲವೇ ದಿವಸ ಆಯ್ತು, ಅಷ್ಟರಲ್ಲಿ ಇಷ್ಟೊಂದು ಇನ್ಫಾರ್ಮೇಶನ್ ಹೆಂಗ್ ಕಲೆಕ್ಟ್ ಮಾಡಿದ್ರಿ? ಸರ್, ಸಾಹಿತ್ಯವ ಜರ್ನಲಿಸ್ಟ್ ಅಲ್ವಾ ಸರ್? ಎಲ್ಲ ವಿಷಯನ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಬೇಸಿಕ್ಲಿ ತುಂಬಾ ಇಂಟೆಲಿಜೆಂಟ್ ಗರ್ಲ್ ಸರ್. ಶೋ. ಈ ಕೇಸ್ ಮೇಲೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಏನಕ್ಕೆ? ಸರ್, ಇದೊಂದೇ ಕೇಸ್ ಅಂತ ಅಲ್ಲ ಸರ್. ಕಲ್ಲುದೇವ್ ರೋಡಲ್ಲಿ ತುಂಬಾನೇ ಕೊಲೆಗಳು ನಡೀತಾ ಇದೆ. ಅದ್ರದ್ದೆಲ್ಲ ಇನ್ಫಾರ್ಮೇಶನ್ ಕೂಡ ನನ್ನ ಹತ್ರ ಇದೆ ಸರ್. ಕಲ್ಲುದೇವರ ರೋಡಲ್ಲಿ ಸಾಕಷ್ಟು ಕೊಲೆಗಳ? ಆ ಫೈಲ್ಸ್ ಎಲ್ಲ ತಗೊಂಬನ್ನಿ ಹಾಗಾದ್ರೆ. ಸರ್, ಪ್ಲೀಸ್ ಸರ್, ಫಸ್ಟು ಈ ಕೇಸ್ನ ಸಾಲ್ವ್ ಮಾಡಿ. ಅದಾದ ನಂತರ ಎಲ್ಲ ಕೇಸ್ಗಳಿಗೂ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಓಕೆ ಗುರು. ಸರ್, ಈ ಫೈಲ್ ಇಟ್ಕೊಳ್ಳಿ. ಆಯ್ತು, ಬರ್ತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ಸರ್, ಯಾರು ಅವನು? ಸರ್, ಅವ್ರು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣ್ ಭಟ್ರ ಅವ್ರ ಮಗ ಸರ್. ಓ, ಓಕೆ, ಒಂದು ನಿಮಿಷ. ಓಕೆ ಸರ್. ನಾರಾಯಣ್ ಭಟ್ ಸನ್ ನೀವೇ ಅಲ್ವಾ? ಎಸ್, ಹೊಸ ಇನ್ಸ್ಪೆಕ್ಟರ್ ಅರವಿಂದ್ ನೀವೇ ತಾನೇ? ಗ್ಲಾಡ್ ಟು ಮೀಟ್ ಯು ಸರ್. ಹಲೋ, ಹೇಗಿದ್ದೀರಾ? ಅಲ್ಲ, ಅಪ್ಪ ಹೇಳಿರ್ಲಿಲ್ಲ ಈ ಏರಿಯಾಗೆಲ್ಲ ಬರ್ಕೂಡ್ದು ಅಂತ? ಹೇಳಿದ್ರು, ಬಟ್ ಊರಿಗೆ ಬಂದು ತುಂಬ ದಿನ ಆಯ್ತಲ್ಲ, ಹಾಗೆ ನೋಡ್ತಾ ಇದ್ದೆ. ಆಯ್ತಾಯ್ತು. ಈ ಏರಿಯಾದಲ್ಲಿ ಜಾಸ್ತಿ ಹೊತ್ತು ಇರ್ಕೂಡ್ದು. ಓಕೆ ಸರ್, ಹೋಗ್ತಾ ಇರಿ. ಥ್ಯಾಂಕ್ ಯು. ಗುರು, ನಡೀರಿ. ಮುದ್ದಾದ ಮನಸ್ಸಲಿ ಮುದವಾದ ಯೋಚನೆ ತಬ್ಬಿಬ್ಬು ಎದೆಯಲಿ ಹೀಗಿರಲಿ ಸುಮ್ಮನೆ ಅಲ್ಲೋಲ ಕಲ್ಲೋಲ ಜೊತೆಗಿರುವ ಕ್ಷಣವೆಲ್ಲ ತೇಲಾಡೋ ಹಾಗಾಯ್ತು ಮನಸ್ಸು ಅರಿವಿಲ್ಲ ಪರಿವಿಲ್ಲ
ಕೈ ಬಿಡು. ಅರೆ ಯಾಕೆ? ಹಾ ಏನಿಲ್ಲ. ಇದೇನಿದು? ಹಾ ಮಧ್ಯದಲ್ಲಿ ಸೈಕಲ್ ಇದೆ, ನೀನ್ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಇರು ನಿಂಗ್ ಮಾಡ್ತೀನಿ. ಏಯ್ ಏನ್ ಮಾಡ್ತಾ ಇದ್ಯಾ? ಸೈಕಲ್ ಚೈನ್ ಸಿಕ್ಕಾಕೊಂಡಿತ್ತು, ಬಿಡಿಸ್ದೆ. ಹಾ ಹೆಂಗೆ ನಿನ್ ಸೈಕಲ್ ಪ್ಲಾನು? ನಿನ್ನ ಬಡಿತೀನಿ ನೋಡು. ಏಯ್ ಹೆಂಗಿದ್ಯಾ ಮರೈತಿ? ಹೆಂಗೋ ಊರ್ಬಿಟ್ಟ ಪರದೇಸಿ ಅಂತ ನನ್ ಮರ್ತೇ ಬಿಟ್ಯಾ? ಅಲ್ಲ ಕಣೆ, ನಾನು ಫಸ್ಟ್ ಟೈಮ್ ಊರ್ಬಿಟ್ಟು ಹೋಗ್ಬೇಕಾದ್ರೆ ನಮ್ಮೂರ್ ಕೆರೆ ತುಂಬಾ ಹೇಳ್ತಾ ಇದ್ದೆ. ಆಮೇಲೆ ಒಂದು ಫೋನ್ ಕೂಡ ಮಾಡ್ಲಿಲ್ಲಲ್ಲ. ಸಾಕು ಸಾಕು ನಿಲ್ಸು ಮಾರಾಯ. ನನ್ನ ಹತ್ರ ಫೋನ್ ಇದೆ ಅಂತ ತಿಳ್ಕೊಂಡಿದ್ಯಾ? ನನ್ನ ಹತ್ರ ಫೋನ್ಗಿನ್ ಎಂತ ಸಹ ಇಲ್ಲ. ನೀನು ಒಮ್ಮೆ ಒಂದು ಸಲನಾದ್ರೂ ನನ್ನ ನೋಡಲಿಕ್ಕೆ ಬಂದ್ಯಾ? ಆ ಬೆಂಗಳೂರಿನಲ್ಲೇ ಇದ್ದೆ, ಮತ್ತೆ ಎಂತ? ಮತ್ತೆ ನೀನು ಇಂಜಿನಿಯರ್ ಓದ್ತೀನಿ ಅಂತ ಹೇಳಿದ್ರೆ ನಿನ್ನ ಮರ್ಡರ್ ಮಾಡ್ಬಿಡ್ತೀನಿ. ನೀನ್ ಮರ್ಡರ್ ಆದ್ರೂ ಮಾಡ್ತೀಯೋ ಇಲ್ಲ ಮದ್ವೆನಾದ್ರೂ ಮಾಡ್ಕೊಂತೀಯೋ, ಏನಾದ್ರೂ ಒಂದ್ ಮಾಡು ಮಾರೈತಿ. ಏಯ್ತಿ, ನೀನ್ ತುಂಬಾ ಬೆಳ್ದಿದ್ಯಾ. ಏಯ್ ನೀನ್ ಎಲ್ಲೆಲ್ಲೋ ನೋಡ್ತಾ ಇದ್ಯಾ? ನಿನ್ನ ಬಡಿದು ಬಾರಿಸ್ತೀನಿ. ನಿಜ ಕಣೆ, ತುಂಬಾ ಬೆಳ್ದಿದ್ಯಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ಬಿಡು ಹೋಗ್ಲಿ, ಆಯ್ತು ಸಾರಿ ಬಿಡು. ಏಯ್ ನಿಂತ್ಕೋ ಇಲ್ಲಿ. ಎಸ್, ಏನಾಗ್ತಾ ಇದೆ ನನಗೆ? ಮೈಂಡೆಲ್ಲ ಡಿಸ್ಟರ್ಬ್ ಆಗ್ತಾ ಇದೆಯಲ್ಲ. ಸಾಹಿತಿ, ವಾಟ್ ಇಸ್ ದಿಸ್ ಅರ್ಬನ್? ಸತ್ಯ ಇಲ್ಲದಂತೆ ಮಾತೊಂದು ಆಡುವಂತ ಅವಕಾಶ ಒದಗಿ ಬಂತು ಅಂತರಂಗಕ್ಕೆ. ಸನ್ನೆ ಮಾಡುವಂತೆ ಸಲಿಗೆನ ಬೇಡುವಂತ ಸುದ್ದಿಯೊಂದ ಹೇಳೋ ಆಸೆ ಮೌನಕ್ಕೆ. ಆಂತರ್ಯ ಹಸನಾಗಿ ಉತ್ಸಾಹ ಚಿಲುಮೆ ಚಿಲುತ್ತಿದೆ ಒಳಗಿಳಿದು ಬಿಸಿಯಾದ ಒಲುಮೆ. Hello. Hello. Yes, tell me. I'm Sahiti here. Yes, I know. ನಾಳೆ ಫ್ರೀ ಇದ್ದೀರಾ? ಮೀಟ್ ಮಾಡ್ಬೋದಾ? Tomorrow. Yeah, sure. Thank you. ಸುಳಿವೇ ಇಲ್ಲದಂತೆ ಸುಳಿದಂತ ಪ್ರೇಮ ಗಂಧ ಮತ್ತು ಏರಿ ಮತ್ತೆ ತುಸು ನಾಚಿ ನಿಂತಿದೆ. ಸುತ್ತಿ ಬಳಸಿ ಬಂದು ಅತಿಯಾದ ಸಲುಗೆಯಿಂದ ಮುತ್ತ ನಿಟ್ಟು ಅಮಲು ಮಿತಿ ಮೀರಿದಂತಿದೆ. ಆ ಕುರಿ ಮರಿ ನೋಡು, ಎಷ್ಟು ಕ್ಯೂಟ್ ಆಗಿದೆ. ಕಡಲೆ ಬೀಜ ಬೇಕಾ ಸರ್? ಕುರಿ ಮೇಯ್ಸಕ್ ಬಂದಿದ್ಯಾ ಇಲ್ಲ ಕಳೆಕಾಯಿ ಬೀಜ ಮಾರಕ್ ಬಂದಿದ್ಯಾ? ಬೀಜಲೆಲ್ಲ ಕಳೆಕಾಯಿ ಬೀಜ ಮಾರೋದು ನೋಡಿದೀನಿ. ನೀನೇನೋ ಯಾರು ಇಲ್ಲದೆ ಕಾಡಲ್ಲಿ ಬೀಜ ಮಾರ್ತಾ ಇದೀಯಾ? ಸರ್ ನಾನೇನ್ ಕಡಲೆ ಬೀಜ ಮಾರಕ್ ಬಂದಿಲ್ಲ. ಕುರಿ ಯಾವಾಗ ಬೇಜಾರಾಗತ್ತಂತ ತಿನ್ನಕ್ ತಂದಿದ್ದೀನಿ ಸರ್. ಏನೋ ಲವರ್ಸ್ ಹೋಗ್ತಾ ಇದ್ದೀರಾ ಅಂತ ಕೊಡಕ್ ಬಂದೆ. ಸರಿ ಬೇಡವಾ? ಸರಿ 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 ಕೊಡು, ತಗೊಳ್ಳಿ. ತಿಂತೀರಾ? ಎಷ್ಟು ಸರ್? ಲವರ್ಸ್ ಕಲ ಫ್ರೀ ಸರ್. ಓ ಸರಿ ಸರಿ. ಮಾಯಾ ತಗೊಳ್ಳಿ. ಜುಮ್ ಜುಮ್ ಮಾಯಾ. Oh, sorry. Sorry. ಇದು ನಿಮ್ಮ ಫೋನ್. Hello, it's my phone ringing. Sorry. Hi Sahiti. Hello Inspector. ಎಂತ ಬರ ಹೇಳಿದ್ದು? ಅದು ಹಾ, ಹೇಗ್ ನಡೀತಾ ಇದೆ ನಿಮ್ಮ ಇನ್ವೆಸ್ಟಿಗೇಷನ್? Going on good, DSP. DSP ನ ಹಂಗಂದ್ರೆ? Dear
ಸೂಪರ್ ಪರ್ಸನ್ ಸ್ವೀಟ್ ಹಾರ್ಟ್. ವಾಟ್ ಐ ಮೀನ್ ಸ್ವೀಟ್ಸ್ ತಗೊಳ್ತೀರೇನೋ ಅಂತ ಕೇಳೋಣ ಅಂತ ಇತ್ತು ನಿಮ್ಮನ್ನು. ಇನ್ಸ್ಪೆಕ್ಟರ್ somehow ನನಗೆ Somehow I don't like you calling me Inspector. You can call me Mr. Arvind. Okay, Arvind. I don't like sweet, but one cup of coffee, it's fine. Coffee? Coffee is also sweet. It has sugar. Hey, interesting. One coffee is fine? Buy two? Buy two na? Morning, I'd been to a shop. ಅಲ್ಲಿ ಬಟ್ಟೆ ತಗೊಳ್ಬೇಕಾದ್ರೆ buy two get one free ಅಂದ. ಅದೇ ಲಾಜಿಕ್ ಯೂಸ್ ಮಾಡಿದೆ. How's my joke? ಅದೆಲ್ಲ ಬಿಡಿ ಫಸ್ಟ್. ನಿಮ್ಮ ಇನ್ವೆಸ್ಟಿಗೇಷನ್ ಹೇಗೆ ನಡೀತಾ ಇದೆ? On to the topic, huh? Yeah, it's going on. ಕತ್ತಲಲ್ಲಿರೋನ್ಗೆ ಬೆಳಕಲ್ಲಿ ಬರುವ ಆಸೆ. ಅವನ ಆಸೆ ಅಷ್ಟು ದೊಡ್ಡದೇನಲ್ಲ. ಟ್ಯೂಬ್ಲೈಟ್ ಸಿಗದಿದ್ರು ಮೊಂಬತ್ತಿ ಸಿಕ್ಕಿದ್ರೆ ಸಾಕು ಅಂತ ಬಯಸುತ್ತಾನೆ. ಅಲ್ಲ, 2 ಹೆಣ್ಮಕ್ಕಳು, ಅದರಲ್ಲೂ ಗರ್ಭಿಣಿ ಸ್ತ್ರೀಯರು. ನೆನೆಸ್ಕೊಂಡ್ರೇನೆ ಬೇಜಾರಾಗುತ್ತೆ. ಅವನು ಬರೀ ಹೆಣ್ಮಕ್ಕಳನ್ನೇ, ಅದು ಗರ್ಭಿಣಿ ಸ್ತ್ರೀಯನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ಟಾರ್ಗೆಟ್ ಮಾಡಿ ಕೊಲ್ತಾ ಇದ್ದಾನೆ ಕೂಡ. ಅವನು ಯಾರು, ಏತ್ಕಂಗೆ ಮಾಡ್ತಾನೆ, ಅದರಿಂದ ಕಾರಣ ಏನು ಅನ್ನೋದು ಒಂದೂ ತಿಳಿತಾ ಇಲ್ಲ. ಬರೀ ಒಂದು ಸಿಂಬಲ್ ಇಟ್ಕೊಂಡು ಅವನ್ನ ಹೇಗೆ ಹುಡ್ಕೋದು? ಹೌದು ಸಾಹಿತಿ, ನೀವು ಇಷ್ಟೊಂದು ಕೇಸ್ ಫೈಲ್ನ ಕಲೆಕ್ಟ್ ಮಾಡ್ತಾ ಇದ್ದೀರಲ್ಲ, ಆ್ಯಂಡ್ ಅದೆಲ್ಲ ನಿಮ್ಮ ಹತ್ರನೇ ಇಟ್ಕೊಂಡಿದ್ದೀರಾ, ಯಾಕೆ? ಪ್ಲೀಸ್ ಟೆಲ್ ಮೀ. ಯೋರ್ ಸಪೋರ್ಟ್ ವಿಲ್ ಬಿ ನೀಡೆಡ್ ಲೈಫ್ ಟೈಮ್. ವಾಟ್? ಐ ಮೀನ್ ಲೈಫಲ್ಲಿ ಮಾಡೋ ಪ್ರತಿಯೊಂದು ಇನ್ವೆಸ್ಟಿಗೇಷನ್ಗೆ ನಿಮ್ಮ ಸಪೋರ್ಟ್ ಬೇಕು ಅಂತೀನಿ. ದ್ಯಾಟ್ಸ್ ಇಟ್. ಸರಿ ಸರಿ, ಕಣ್ಮುಚ್ಕೊಂಡು ಆಟಾಡ್ತಾ ಇರೋ ಕಳ್ಳರು ನಾವು ಸಿಗಾಕೊಳ್ಳಲ್ಲ ಅಂತ ಆಟನೇ ಮುಂದುವರಿಸ್ತಾರೆ. ಆದರೆ ಅವ್ರಿಗೇನು ಗೊತ್ತು ಕಣ್ಮುಚ್ಕೊಂಡು ಆಟಾಡ್ತಾ ಇರೋದು ನಾವೆಲ್ಲ ಅಂತ. ಹಾಗಂದ್ರೆ ಸರಿ ಬನ್ನಿ ಹೋಗೋಣ, ಹೇಳ್ತೇನೆ. ಯಾ, ಲೆಟ್ಸ್ ಮೂವ್. ಇದೆಲ್ಲ ಕೇಸ್ ಫೈಲ್ಸ್. ಓ ಮೈ ಗಾಡ್. ಇದರಲ್ಲೊಂದು ನನಗೆ ಸಂಬಂಧಪಟ್ಟಿರೋ ಫೈಲ್ ಇದೆ. ವಾಟ್ ಡು ಯು ಮೀನ್? ಎಸ್, ಇದರಲ್ಲಿ ಕುಸುಮನ ಡೆತ್ ಕೇಸ್ ಫೈಲ್ ಇದೆ. ನಾನೊಬ್ಳಿಗ ಅನಾಥೆ. ನನಗೊಂದು ಸುಂದರವಾದ ಕುಟುಂಬ ಕೂಡ ಇತ್ತು. ನನ್ನ ಅಕ್ಕ ಕುಸುಮ ಗರ್ಭಿಣಿ ಆಗಿದ್ಲು. ಯಾಕಕ್ಕ, ಏನಾಯ್ತು? ಆರಾಮಾಗಿದೆಯಾ ತಾನೆ? ಯಾಕೋ ಗೊತ್ತಿಲ್ಲ ಸಾಹಿತಿ, ಮಧ್ಯಾಹ್ನದಿಂದ ತುಂಬ ಹೊಟ್ಟೆ ನೋವಾಗ್ತಾ ಇದೆ. ನಾನು ಹೇಳೋ ವಿಷಯ ಕೇಳಿದ್ರೆ ನೀನ್ ಈ ಹೊಟ್ಟೆ ನೋವೆಲ್ಲ ಮಾಯ ಆಗಿ ತುಂಬಾ ಖುಷಿ ಪಟ್ಬಿಡ್ತೀಯ. ಅದೇನು ನೋಡು, ನಾವು ಲಾಸ್ಟ್ ಟೈಮ್ ಸ್ಕ್ಯಾನ್ ಮಾಡ್ಸಕ್ ಹೋಗಿದ್ವಿ ಅಲ್ಲ, ಅದ್ರದ್ದು ರಿಪೋರ್ಟ್ ಬಂದಿದೆ ನೋಡು. ನಾನ್ ಹೇಳಿಲ್ವಾ, ನಾನ್ ಹೇಳೋ ವಿಷಯ ಕೇಳಿದ್ರೆ ನೀನ್ ತುಂಬಾ ಖುಷಿ ಪಟ್ಬಿಡ್ತೀಯ ಅಂತ. ಅಕ್ಕ ಇಲ್ಲಿ ನೋಡು, ಮಗು ಮುದ್ದಾಗಿ ಕೈ ಕಾಲು ಅಲ್ಲಾಡಿಸ್ತಾ ಇದೆ ಅಲ್ವಾ? ಯಾಕಕ್ಕ ಫೋನ್ ಸೈಲೆಂಟ್ ಅಲ್ಲಿ ಇಟ್ಟಿದ್ಯಾ? ಇಷ್ಟೊಂದು ಫೋನ್ ಬಂದಿದೆ. ಬಾವ ಕೂಡ ಫೋನ್ ಮಾಡಿದ್ದಾರೆ. ಅದೇನ್ ನೋಡೆ. ಹಲೋ ಸಾಹಿತಿ. ಹಾ ಬಾವ. ಅಕ್ಕ ಏನ್ ಮಾಡ್ತಾ ಇದ್ದಾಳೆ? ಫೋನ್ ತೆಗಿತಾ ಇಲ್ಲ, ಎಲ್ಲೋಗಿದ್ದಾಳೆ? ಅಕ್ಕ ಚೆನ್ನಾಗಿದ್ದಾಳೆ ಬಾವ, ಆದ್ರೆ ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇತ್ತು. ಆದ್ರೆ ಇವಾಗ ಮಗು ಜೊತೆ ಆಟ ಆಡ್ಕೊಂಡು ಕೂತಿದ್ದಾಳೆ. ನೀವ್ ಹೇಗಿದ್ದೀರಾ ಬಾವ? ನಾನ್ ಚೆನ್ನಾಗಿದ್ದೀನಿ. ಅಕ್ಕ ತರ ಸ್ವಲ್ಪ ಫೋನ್ ಕೊಡಮ್ಮ. ಒಂದೇ ನಿಮಿಷ ಆಗಿ ಏರಿ ಕೊಟ್ಟೆ. ಅಕ್ಕ ಮಾತಾಡು ಬಾವ. ಹಲೋ. ಏ ಅಕ್ಕ, ಬಾವ ಲೈನಲ್ಲಿ ಇರೋದು ಈ ಫೋನಲ್ಲಿ. ಹಲೋ ರೀ, ನಾ ಮಗು ಎಷ್ಟು ಚೆನ್ನಾಗಿ ಕೈ ಕಾಲು ಆಡಿಸ್ತಾ ಇದೆ ಗೊತ್ತಾ ರೀ? ಓಹೋ, ನಾಳೆ ನಾನೇ ನೇರವಾಗಿ ಬಂದು ನೋಡ್ತೀನಿ. ತಗೋ ಅಕ್ಕ, ಮಜ್ಜಿಗೆ ಕುಡಿ.
ಏನಕ್ಕ 24 ಗಂಟೆ ಬರೀ ದೇವ್ರ ಚಾನೆಲೇನಾ? ಹೌದು ಕಣೆ, ನಿಮ್ಮ ಬಾವನ ಮನೇಲಿರುವಾಗ ಡೈಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಿದ್ದೆ, ಮಗು ಒಳ್ಳೆ ಆರೋಗ್ಯವಾಗಿ ಹುಟ್ಲಿ ಅಂತ. ಆದರೆ ಈ ಊರ ಹತ್ರದಲ್ಲಿ ಯಾವ ದೇವಸ್ಥಾನನೂ ಇಲ್ಲ ಕಣೆ, ತುಂಬ ದೂರ ಹೋಗ್ಬೇಕು. ಅದಕ್ಕೆ ಟಿ ವಿಲೇ ನೋಡಿ ಸಂತೋಷ ಪಡ್ತಿದ್ದೆ. ಅಕ್ಕ, ನಾನಿವತ್ತು ಒಂದು ಸ್ವಾಮೀಜಿನ ಭೇಟಿ ಆಗೋದಕ್ಕೆ ಹೋಗಿದ್ದೆ. ಅಲ್ಲಿ ಅವರು ಭಕ್ತರ ಜೊತೆ ಮಾತಾಡ್ತಾ ಇದ್ರು. ಈ ಊರಿನ ಗರ್ಭಿಣಿ ಹೆಂಗಸ್ರೆಲ್ಲ ಹುಣ್ಣಿಮೆ ರಾತ್ರಿಯಲ್ಲಿ ಕಲ್ ದೇವ್ರಿಗೆ ಹೋಗಿ ಕೈ ಮುಕ್ಕೊಂಡ್ ಬಂದ್ರೆ ನಮಗ್ ಹುಟ್ಟೋ ಮಗು ಆರೋಗ್ಯವಾಗಿ ಹುಟ್ಟುತ್ತೆ ಅಂತ ಹೇಳ್ತಾ ಇದ್ರು. ಅದರಿಂದ ನೀನು ಹೋಗಿ ಅಲ್ಲಿ ಕೈ ಮುಕ್ಕೊಂಡ್ ಬಂದ್ರೆ ನಿನ್ ಹೊಟ್ಟೆಲಿರೋ ಮಗು ಆರೋಗ್ಯವಾಗಿ ಹುಟ್ಟುತ್ತೆ ಅಲ್ವಾ ಅಕ್ಕ? ಹೌದಲ್ಲ, ಈ ತಿಂಗಳಲ್ಲಿ ಹುಣ್ಣಿಮೆ ಯಾವಾಗ ಬರುತ್ತೆ ಅಕ್ಕ? ಇವತ್ತೇ ಹುಣ್ಣಿಮೆ ಅಕ್ಕ. ಹೌದಾ? ಅಕ್ಕ ಬೇರೆ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ, ಬಾವ ಬೇರೆ ಫೋನ್ ಮಾಡ್ತಿದ್ದಾರೆ. ಹಲೋ. ಹಾ ಸಾಹಿತಿ, ಹೇಳಿ ಬಾವ. 1 ಗಂಟೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಯಾಕಮ್ಮ ಫೋನ್ ತೆಗಿತಾ ಇಲ್ಲ? ಹಂಗಲ್ಲ ಬಾವ, ಅಕ್ಕ ಎಲ್ಲೋಗಿದ್ದಾಳೆ? ನಮ್ ಹಳ್ಳಿಲಿ ಕಲ್ಲು ದೇವ್ರಂತ ಕಾಡ್ ದೇವ್ರಿದೆ, ಅದಕ್ಕೆ ಅಕ್ಕ ದರ್ಶನ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ ಬಾವ. ದೇವಸ್ಥಾನಕ್ಕ? ಹಾ. ಈ ರಾತ್ರಿ ಅಲ್ಲ? ಸಾಹಿತಿ ಹೇಳಿ ಬಾವ. ನನ್ಗೆ ಯಾಕೋ ಅನ್ನಿಸ್ತಾ ಇದೆ, ಯಾಕೋ ಅಲ್ಲಿ ನಡೀಬಾರದು ನಡೆಯುತ್ತೆ ಅನ್ಸುತ್ತೆ. ನನ್ಗೆ ಯಾಕೋ ಗಾಬರಿ ಆಗ್ತಿದೆ ಕಣಮ್ಮ. ಬಾವಾ ಇವಾಗ್ಲೇ ಹೊರಟೆ, ಕೈಲಾದ್ರೆ ನಕ್ಕನ ತಡಿಯಮ್ಮ. ಅಪ್ಪ ದೇವರೇ, ಹುಣ್ಣಿಮೆ ರಾತ್ರಿ ಈ ಸನ್ನಿಧಾನಕ್ಕೆ ಬಂದು ಕೈ ಮುಕ್ಕೊಂಡು ಬಂದರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಮ್ಮ ಮಗುಗೆ ಒಳ್ಳೆ ಆಯಸ್ಸು ಕೊಟ್ಟು ಕಾಪಾಡಪ್ಪ. ಅಲ್ಲಿ ನಡೀತಾ ಇರೋ ಕೊಲೆಗಳ ಹಿಂದೆ ಯಾರೋ ಒಬ್ಬ ಇದ್ದಾನೆ. ಅವನು ಯಾರು ಅಂತ ಕಂಡಿಡಿಬೇಕು.
ಸರ್ ನಮಸ್ತೆ ಸರ್. ತುಂಬ ಸಂಕಟ ಆಗ್ತಾ ಇದೆ ಸರ್. ಇಷ್ಟು ಚಿಕ್ಕ ವಯಸ್ಸಿಗೆ ಸಾಹಿತ್ಯಮ್ಮಗೆ ಆಗಬಾರ್ದಾಗಿತ್ತು ಸರ್. ಎಲ್ಲ ದೇವರಾಟ. ನೀವು ಸಾಹಿತ್ಯಮ್ಮನ ನಿಮ್ಮ ಮನಸ್ಸಿಗೆ ತುಂಬ ಹಚ್ಕೊಂಡಿದ್ದೀರಾ. ಇನ್ನು ಮುಂದೆ ಏನೂ ಬದಲಾಗಲ್ಲ ಸರ್. ಗುರು, ಆವತ್ತು ಸಾಹಿತಿ ಮನೆಯಲ್ಲಿ ಆ ಚಿತ್ರ ನೋಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಅಷ್ಟು ಕನ್ಫರ್ಮ್ ಆಗಿ ಅದೇ ಹೇಳ್ತಾ ಇದ್ದೀರಾ? ಹಾಗಾದ್ರೆ ನಿಂಗೆ ಸಾಹಿತ್ಯ ಬಗ್ಗೆ ಎಲ್ಲ ವಿಷಯನೂ ಗೊತ್ತು. ಏನು ಅಂತ ಹೇಳಿ ಗುರು, ಹೇಳಿ ಗುರು, ಪ್ಲೀಸ್ ಟೆಲ್ ಮಿ ದ ಟ್ರೂತ್. ಐ ಸೇ ಟೆಲ್ ಮಿ ದ ಟ್ರೂತ್. ಸರ್, ಸಾಹಿತ್ಯ ಅವ್ರ ಅಕ್ಕ ಸತ್ತಾಗ ಅವರೇ ಖುದ್ದಾಗಿ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟು ಫೈಲು ಕೂಡ ಮಾಡಿದ್ರು ಸರ್. ಆದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ರೆಸ್ಪಾನ್ಸಿಬಿಲಿಟಿನೇ ತಗೊಂಡಿಲ್ಲ ಸರ್. ಅದಕ್ಕೆ ಸಾಹಿತ್ಯ ಅವರೇ ಪರ್ಸನಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ರು. ಆದ್ರೆ ಅದೇ ಸಮಯಕ್ಕೆ ಅವ್ರ ಬಾವು ಆಕ್ಸಿಡೆಂಟ್ ಆಗಿ ಸತ್ತಾಗ ನನ್ನ ಹತ್ರ ಪರ್ಸನಲ್ ಆಗಿ ಬಂದು ಸಹಾಯ ಕೇಳಿದ್ರು. ಅದ್ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಸರ್. ಸರ್, ಸಾಹಿತ್ಯಮ್ಮ ಹೇಳಿದ್ರು, ಅಲ್ಲೇ ಸರಂ ಮುಂಡವರಂ ಓರ್ಗೆರೆದ ನೆತ್ತರ ನೆತ್ತರ ಬರಾಬರ ಬಿತ್ತರ ಭೂತ ಬಂದ ಭಯದ ಬೆವರು ಕೇಳುತ್ತಿದ್ದ ಭೂತವು ನೆತ್ತರ ನೆತ್ತರ. ನಮ್ಮ ಸುತ್ತಲೂ ಎಲ್ಲವೂ ಇರುತ್ತೆ, ನೀನೇ ಸೂತ್ರಧಾರ ಅಂತ. ಆದ್ರೆ ಅದು ನೀನಾಗಿರಲ್ಲ ಅಂತ ಹೇಳ್ತಾ ಇದ್ದೆ. ನಾರಾಯಣ, ಈ ಗಾಡಿ ಕೂಡ ನಿಂತರನೇ ನಿಧಾನಕನು. ಸುಮ್ಮನೆ ಇರಲ್ಲ. ನಿಲ್ಸು ನಿಲ್ಸು, ಇಲ್ಲೇ ನಿಲ್ಸು ಗಾಡಿನ. ಆಫ್ ಮಾಡು ಗಾಡಿನ. ಅಯ್ಯ, ಯಾಕೋ ಇಂಥ ರಿಸ್ಕ್ ಏರಿಯಾದಲ್ಲಿ ಯಾಕೆ ಇಳಿತಾ ಇದೀಯಾ? ನಾರಾಯಣ, 2-3 ವರ್ಷದಿಂದ ಕಲ್ಲು ದೇವರ ರಸ್ತೆಗೆ ಹೋಗಿ ಬರುವ ಗರ್ಭಿಣಿ ಹೆಂಗಸರೆಲ್ಲ ಸುತ್ತ ಇರುವ ಕಾಡಿನಲ್ಲಿ ಹೆಣವಾಗಿ ಬಿಡ್ತಿದ್ದಾರಲ್ಲ, ಇವರನ್ನೆಲ್ಲ ಕೊಲೆ ಮಾಡ್ತಿರೋದು ಯಾರಂತ ಕಂಡುಹಿಡಿಯೋಕೆ ಆಗ್ತಿಲ್ಲ ಅಲ್ವಾ? ನೀನು ಈ ಏರಿಯಾದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ರು ಕೂಡ ನಿನ್ನ ಕೈಲಿ ಯಾಕೋ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ? ಸುಮ್ಮನೆ ಇರೋ. ಇಲ್ಲ, ನನಗೆ ಬರ್ತಾ ಇರೋ ಕೋಪಕ್ಕೆ ಈಗಲೇ ಕಲ್ಲು ದೇವರ ರಸ್ತೆಗೆ ಹೋಗಿ ಏನಾಗ್ತಿದೆ, ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅಂತ ಕಂಡುಹಿಡಿಯಬೇಕಂತ ಅನಿಸ್ತದೆ. ಗಂಡಸರು ಕಲ್ಲು ದೇವರ ರಸ್ತೆಗೆ ಹೋಗ್ಬಾರ್ದು ಅಂತ ಊರಿನ ನಿಷ್ಠೆ ನಿಯಮಗಳು ಇದೆಯಲ್ವೋ? ಅದಕ್ಕಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ಕೊಂಡು ನಡೀತಿರೋ ಎಲ್ಲಾ ಕೊಲೆಗಳನ್ನ ನೋಡ್ಕೊಂಡು ಸುಮ್ಮನೆ ಇರುವಂತೀಯಾ? ಹಂಗಲ್ಲ, ಇಮಿಡಿಯೇಟ್ ಆಗಿ ಇದಕ್ಕೊಂದು ಗತಿ ಕಾಣಿಸ್ಬೇಕು. ಇಲ್ಲ ಅಂದ್ರೆ ಆ ಕಲ್ಲು ದೇವರ ರಸ್ತೆಗೆ ನಾನೇ ಹೋಗ್ಬೇಕಾಗುತ್ತೆ. ಯಾವನು ತಡಿತಾನೋ ನೋಡೇ ಬಿಡ್ತೀನಿ. ಬೇಡವೋ, ನನಗಿರೋ ಫ್ರೆಂಡು ನೀನೊಬ್ಬನೇ ಕಣೋ. ನೀನ್ ಕಳ್ಕೊಳಕ್ಕೆ ನನ್ಗಿಷ್ಟ ಇಲ್ಲ ಕಣೋ. ಎಲ್ಲ ಕೊಲೆಗಳು ನಡೀತಿರೋ ದಿನಾಂಕ 14. So, what I was thinking is right. This is the lead for the case. ನಿಮ್ಮ ಲೈಫಲ್ಲಿ ಯಾವತ್ತಾದ್ರೂ ತುಂಬಾ ಡಿಫರೆಂಟ್ ಆಗಿರೋ ಕೇಸ್ ನೋಡಿದ್ದೀರಾ? ಏನ್ ನಂದೀಶ್, ಇವತ್ತು ಒಳ್ಳೆ ಪ್ರಶ್ನೆ ಕೇಳ್ತಾ ಇದೀಯಾ. ಅಂತೂ ಕಾನ್ಸ್ಟೇಬಲ್ ಆಗಿದ್ಕೆ ಸಾರ್ಥಕ ಆಯ್ತಪ್ಪ. ಥ್ಯಾಂಕ್ ಯು ಸರ್. ಅದು 1996 ಅಲ್ಲಿ ಒಂದೇ ಫ್ಯಾಮಿಲಿನಲ್ಲಿ ಬ್ಯಾಕ್ ಟು ಬ್ಯಾಕ್ ತಿಂಗಳಿಗೆ ಒಂದೊಂದೇ ಮರ್ಡರ್ ಆಗ್ತಾ ಇತ್ತು ಒಂದೇ ಫ್ಯಾಮಿಲಿನಲ್ಲಿ. ಒಂದೇ ಫ್ಯಾಮಿಲಿ ಅವರ ಅದನ್ನ ತುಂಬಾ ಜನ ಇನ್ವೆಸ್ಟಿಗೇಷನ್ ಕೂಡ ಮಾಡಕ್ ಹೋದ್ರು. ಯಾವ ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಸರ್? ಅದೇ 1996 ಕೇಸ್ ಸರ್. ಪ್ರತಿ ತಿಂಗಳು ಒಂದೇ ಫ್ಯಾಮಿಲಿ ಮರ್ಡರ್ ಆಗ್ತಾ ಇತ್ತಲ್ಲ ಸರ್. ಥ್ಯಾಂಕ್ ಯು. ನಾನ್ಸೆನ್ಸ್.
9001ಗೆ ಮಿಸ್ ಕಾಲ್ ಕೊಡಿ. ನಮ್ಮ ಇನ್ಸ್ಪೆಕ್ಟ್ರು ಸರ್ ಸರ್ ಏನಾಯ್ತು ಸರ್ ಸರ್ ಯಾರಾದಿದ್ದೀರಾ ಏನಾಯ್ತು ಸರ್ ಸರ್ ಏನಾಯ್ತು ಸರ್ ಸರ್ ಯಾರಾದಿದ್ದೀರಾ ಆದಿ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ನಮಸ್ತೆ ಸರ್ ನಮಸ್ತೆ ಸರ್ ನೀವು ಇನ್ಸ್ಪೆಕ್ಟರ್ ಆಗಿ ಚಾರ್ಜ್ ತಗೊಂಡು ನಿಮ್ಮ ಸ್ವಂತ ಊರಿಗೆ ಬರ್ತಿರೋದು ತುಂಬಾ ಖುಷಿ ಸರ್. ಆಲ್ ದ ಬೆಸ್ಟ್ ಸರ್. ಸರ್ ನೀವು ಈ ಸ್ಟೇಷನ್ ಬಂದ್ಮೇಲೆ ನಿಮ್ಮ ಫಸ್ಟ್ ಟಾರ್ಗೆಟ್ ಏನು ಸರ್? ತಿಂಡಿ ತಿನ್ನೋದು. ಸರ್ ತಿಂಡಿ ತಿನ್ನೋದು ನಿಮ್ ಟಾರ್ಗೆಟಾ? ಹೋಗಿ ತಿಂಡಿ ತಗೊಂಬಾ, ತಿಂದ್ಮೇಲೆ ಹೇಳ್ತೀನಿ. ಇದೇನಪ್ಪ? ಅಯ್ಯ ದೇವ್ರೆ. ನಂದೀಶಾ ಸರ್ ಬಾ ಒಳಗೆ. ಟಿಫಿನು ನಿಮ್ ಟಾರ್ಗೆಟು? ನಿಜ ಅನ್ಕೊಂಡ? ಬಾ ಒಳಗೆ, ಪ್ಲಾನ್ ಮಾಡ್ಬೇಕು. ಪ್ಲಾನ್ ಏನ್ ಸರ್? ಹೊಸ ಮನೆ ಕಟ್ತಾ ಇದ್ದೀರಾ? ನಂದೀಶಾ ಬರ್ತಿರೋ ಇಲ್ವೋ? ಬಂದೆ ಸರ್ ಬಂದೆ ಸರ್. ಅಯ್ಯೋ ಸರ್ ಸಾರಿ ಸರ್, ಕೂತ್ಕೊಳ್ಳಿ ಸರ್. ಯಾಕೆ? ನೀನೇ ಕೂತ್ಕೋ. ಸರ್ ನಾನು ಕೂತ್ಕೋಬೇಕಾ ಸರ್? ಥ್ಯಾಂಕ್ ಯು ಸರ್. ಕೂತ್ಕೊಂಡ್ರೆ ಕೂತ್ಕೊಂಡ್ಬಿಡ್ತಾನೆ. ಮೊನ್ನೆ ಇತಿ ಅನ್ನೋ ಒಂದು ಹುಡುಗಿ ಕೊಲೆ ಆಯ್ತಲ್ವಾ, ಆ ಕೇಸ್ ಬಿಲ್ ತಗೊಂಬಾ. ಇತಿ ಇತಿ ಫಾದರ್ ನೇಮ್ ಶಾಮಣ್ಣ. ಶಾಮಣ್ಣ. ಸಾರಿ ಸರ್. ಮರ್ಡರ್ ಪ್ಲೇಸ್ ಕಲ್ಲುದೇವರ ರಸ್ತೆ. ಕಲ್ಲುದೇವರ ರಸ್ತೆ ಸೇಮ್ ಪ್ಲೇಸ್. ಆಲ್ ಮರ್ಡರ್. ಏನು ಸರ್? ನೀವು ಲೇಡಿ ಕಾನ್ಸ್ಟೇಬಲ್ ಸರ್, ವಾಲೆ ಸರ್. ವಾಲೆ ಸರ್? ಆ ವಾಲೆ ಅಲ್ಲ ಸರ್, ಅವಳ ಹೆಸರೇ ವಾಲೆ. ಶಾಲೆ ಫಿಲ್ಮ್ ರಿಲೀಸ್ ಆದಾಗ ಇವಳು ಹುಟ್ಟಿದ್ಲಂತೆ. ಅದಕ್ಕೆ ಅವಳ ಅಪ್ಪಂಗೆ ಆ ಫಿಲ್ಮ್ ಇಷ್ಟ ಆಗಿ ಶೋಲೆಗೆ ಆಪೋಸಿಟ್ ಆಗಿ ವಾಲೆ ಅಂತ ಹೆಸರಿಟ್ರಂತೆ. ಚೆನ್ನಾಗಿದೆ ಅಲ್ಲ ಸರ್? ಚೆನ್ನಾಗಿಲ್ವಾ ಸರ್? ಏ ವಾಲೆ, ನಿನ್ನ ಹೆಸರು ಇನ್ಸ್ಪೆಕ್ಟರ್ ಸರ್ಗೆ ಇಷ್ಟ ಆಗ್ಲಿಲ್ವಂತೆ. ಓಕೆ, ಚೇಂಜ್ ದ ನೇಮ್. ಇವತ್ತಿನ ಯುವರ್ ನೇಮ್ ಶೋಲೆ. ಓಕೆ ಸರ್. ಫೈಲ್ ಸರ್. ಕೆಲಸ ನೋಡು. ಸರ್ ಅಲ್ಲಿ ಸರ್. ಸರ್ ರೈಟ್ ರೈಟ್ ರೈಟ್. ಅಲ್ಲಿ ಸರ್ ಸರ್ ಅಲ್ಲಿ ಅಲ್ಲಿ ಅದೇ ಅಲ್ವಾ ಇನ್ಸ್ಪೆಕ್ಟರ್ ಅರವಿಂದ್ ಕೊಲೆ ಆಗಿದ್ದ ಜಾಗ? ಹೌದು ಸರ್, ಅಲ್ಲೊಂದು ದೊಡ್ಡ ಮರ ಕಾಣ್ತಿದೆಯಲ್ಲ ಸರ್, ಅಲ್ಲೇ ಸರ್. ನಡೀರಿ ಸರ್. ನೋವಾಯ್ತೇನಾ ಸರ್? ನಂದೀಶಾ ಅಲ್ಲಿ ನೋಡು. ಏ ನಂದೀಶಾ, ಅವ್ರು ನಡೆದಿದ್ರೆ ಎಂತಾದ್ರೂ ಕ್ಲೂ ಸಿಗ್ಬೋದಿತ್ತೇನೋ.
ಸರ್ ನೀವೇನು ಫೀಲ್ ಆಗಬೇಡಿ ಸರ್. ನಿಮಗಿರೋದು ಇಲ್ಲಿಗೆ, ನೀವು ಒಂದಲ್ಲ ಒಂದಿನ ಅವ್ರನ್ನ ಹಿಡಿದು ಬಿಡ್ತೀರಾ ಸರ್. ಸರ್ ಇವತ್ತಿಗೆ ಇಲ್ಲಿಂದ ಹೊರಡೋಣ ನಡೀರಿ ಸರ್. ಸರ್ ಹ್ಯಾಂಡ್ ವಿತ್ ಕೇರ್ ಸರ್. ಅಯ್ಯೋ ಆದಿ, ಬೆಂಗಳೂರಿಗೆ ಹೊರಟಿದ್ಯಾ? ಮತ್ತೆ ಹೇಳ್ದೆ ಕೇಳ್ದೆ ಹೋಗ್ತಾ ಇದ್ಯಾ? ಮನೆಗೆ ಬಂದು ಹೇಳಿ ಹೋಗೋಣ ಅಂತ ಅನ್ಕೊಂಡೆ. ಮರ್ತು ಹೋಗ್ತಿದ್ಯಾ ಅಂತ ಅನ್ಕೊಂಡೆ. ಎಂತ ಮಾತಾಡ್ತಿದ್ಯಾ ಮಾರೈತಿ? ಖಂಡಿತ ಇಲ್ಲ ಮಾರೈತಿ. ನಾನು ನಿನ್ನ ಟೈಮ್ ಪಾಸ್ಗಿಂತ ಪ್ರೀತಿ ಮಾಡಲಿಲ್ಲ. ಪ್ರೀತಿನ ನಮ್ಮನ್ನು ನೋಡಿ ಪ್ರೀತಿ ಮಾಡಬೇಕು. ಆ ಮಟ್ಟಿಗೆ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ಇದೇ ನಮ್ಮ ಪ್ರೀತಿ ನಿಜವಾದದ್ದು. ಆದಿ, ನಮ್ಮಿಬ್ರಿಗೂ ಮದ್ವೆ ಆಗಿ ನಮ್ ಹುಟ್ಟೋ ಮಕ್ಳಿಗೂ ಸಹ ಮದ್ವೆ ಆದ್ರು ನಾವಿಬ್ರು ಜೊತೆಯಾಗಿ ಹೀಗೆ ಇರ್ಬೇಕು. ಇತಿ ಅಳೋದೆಂತ ಮಾರೈತಿ? ನಾನು ದೇಶ ಬಿಟ್ಟು ಹೋಗ್ತಾ ಇಲ್ಲ. ಓದಕ್ಕೆ ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೇಗ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಜೋಪಾನ. ಇತಿ, ಯು ಆರ್ ಮೈ ಫಸ್ಟ್ ಲವ್ ಅಂಡ್ ಲಾಸ್ಟ್ ಲವ್. ಸರ್ ಮಲಗಿದ್ದಾರೆ. ಹೇಗೆ ಇಪ್ಸೋದು? ಇಪ್ಸಿದ್ರೆ ಬೈತಾರೆ. ಏನು ಮಾಡೋದು? ಹೇಗೆ ಇಪ್ಸೋದು? ಒಂದು ಐಡಿಯಾ ಮಾಡೋಣವಾ? ನಂದೀಶ ವೆರಿ ಬ್ರಿಲಿಯಂಟ್ ಫೆಲ್ ನೋಟ. ಹಲೋ, ಬೆಳಿಗ್ಗೆ ಪೊಲೀಸ್ ಸ್ಟೇಷನ್. ಇಂಥ ರಿಯಾಕ್ಷನ್ ಇಲ್ಲಲ್ಲ. ಬೆಳಿಗ್ಗೆ ಪೊಲೀಸ್ ಸ್ಟೇಷನ್. ಸಾರಿ ಸರ್, ರಾಂಗ್ ಕಾಲ್ ಸರ್. ಸರ್ ನೀವು ಮನೆಗೆ ಹೋಗಲ್ವಾ? ಗಂಟೆ 10 ಆಯ್ತು. ನೀನ್ ಮನೆಗೆ ಹೋಗ್ಬೇಕು ತಾನೆ? ಹೌದು ಸರ್. ಸರ್ ನೀವ್ ಯಾವಾಗ ಹೋಗ್ತೀರಿ? ನಾನು ಯಾವಾಗ ಮನೆಗೆ ಹೋಗ್ಬೇಕು ಅಂತ ಗೊತ್ತು. ನೀವು ಹೋಗ್ರಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಆಯ್ತು ಸರ್. ಸರ್ ಥ್ಯಾಂಕ್ ಯು ಸರ್. ನಂದೀಶ ಸರ್ 3 ಹೋಗ್ರಿ ಸುಮ್ನೆ. ಆಯ್ತು ಸರ್. ಸರ್ ಕೂಗಿದ್ರಾ? ರೇ ಸುಮ್ನೆ ತಲೆ ತಿನ್ಬೇಡ್ರಿ, ಹೋಗ್ರಿ. ಸರ್ ಮನೇಲಿ ಹೋಗಿ ತಿಂತೀನಿ ಸರ್. ಇವತ್ತು ನಮ್ಮ ಮನೇಲಿ ಬ್ರೈನ್ ಫ್ರೈ. ಮೈ ವೈಫ್ ಇಸ್ ಡೂಯಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಂದೀಶ ಸರ್ 3 ಆಸ್ಕರ್ ಅವಾರ್ಡ್ ಸರ್. ಸರ್ ಸರ್ ಯಾರು ಸರ್ ಹೀಗೆ ಮಾಡಿದ್ದು? ಆದಿ ಸರ್, ಆದಿ ಆದಿತ್ಯ ಕರಿಬಾರ್ದು ಅಂತ ಹೇಳಿದ್ರಿ. ಇನ್ಸ್ಪೆಕ್ಟರ್ ಆದಿ ಸರ್ ಹೇಳಿದ್ರಿ. ಇನ್ಸ್ಪೆಕ್ಟರ್ ಆದಿತ್ಯ ಕರಿ ಸರ್, ಎದ್ದೇಳಿ ಸರ್. ದಪ್ಪೆ ದಾರಿ ಇಲ್ಲ. ಟೀ ತರಕ್ಕೆ ಹೋಗಿದ್ದಾನ. ಯಾರಿಗೆ ಟೀ ತರ್ತಾನೆ? ಇಷ್ಟೊತ್ತಿಗೆ ಯಾರು ಕುಡಿತಾರೆ? ವೆರಿ ಬ್ಯಾಡ್, ವೆರಿ ಬ್ಯಾಡ್. ಇನ್ಸ್ಪೆಕ್ಟ್ರು ಆದಿ ಸರ್ ಗಾಡಿ ಇಲ್ಲೇ ಇದೆ.
ಬೆಳಿಗ್ಗೆ ಬೆಳಿಗ್ಗೆ ಏನು ಮಾಡ್ತಿದ್ರಿ ಸ್ಟೇಷನಲ್ಲಿ? ರಾತ್ರಿ ಮನೆಗೆ ಹೋಗ್ಲಿಲ್ವಾ? ಸರಿ, ಚೆಕ್ ಮಾಡ್ಬಿಡೋಣ. ವೆರಿ ಗುಡ್ ಮಾರ್ನಿಂಗ್ ಸರ್. ನಂದೀಶ ಸರ್, ಆಸ್ಕರ್ ಅವಾರ್ಡ್ಸ್. ಸರ್ ಯಾಕೆ ರಾತ್ರಿ ಮನೆಗೆ ಹೋಗ್ಲಿಲ್ವಾ? ಇಲ್ಲೇ ಇದ್ರಲ್ಲ ಸರ್. ರಾತ್ರಿ ಎಲ್ಲ ಇಲ್ಲೇ ಇದ್ದ. ಸರಿ ಹೋಯ್ತು ಸರ್. ಕನ್ಸ್ಕೊಂಡಿರೋ ಹೀರೋಯಿನ್ ತರ ನಾನು ಇಲ್ಲೇ ಇದ್ದೀನ ಅಂತ ಕೇಳ್ತಿದ್ದೀರಲ್ಲ. ಗುಡ್ ಸರ್, ವೆರಿ ಗುಡ್ ಸರ್. ಸರ್ ಏನಾಯ್ತು ಸರ್? ಯಾಕೆ ಸರ್? ನಂದೀಶ, ಇಲ್ಲಿ ಎಂತಾದ್ರೂ ಭೂತ ಗೀತ? ಬೆಳಗ್ಗೆ ಬೆಳಗ್ಗೆ ಭೂತದ ಬಗ್ಗೆ ಮಾತಾಡ್ಬೇಡಿ ಸರ್. ನಾನಿಲ್ಲಿ ಚಿಕ್ಕವನು ಸರ್. ಭೂತ ಅಂದ್ರೆ ಭಯ ಆಗುತ್ತೆ ಸರ್. ಎಲ್ಲಿದೆ ಸರ್? ನಂದೀಶ, ಅಲ್ಲಿ ನೋಡ್ರಿ. ರೀ ಇಲ್ಲಲ್ಲ ರೀ, ಅಲ್ಲಿ ನೋಡ್ರಿ. ಸರ್ ಅವನು ಭೂತ ಅಲ್ಲ ಸರ್, ಕಾಲಿದೆ ಸರ್ ಅವನಿಗೆ. ಏಯ್ ಯಾರು ನೀನು? ನಿನ್ನ ಹೆಸರೇನು? ಧರ್ಮ ಸರ್. ಧರ್ಮ? ಯಾರು ಕರ್ಕೊಂಬಂದ್ರು ನಿನ್ನ ಇಲ್ಲಿಗೆ? ಲೇಡಿ ಕಾನ್ಸ್ಟೇಬಲ್ ವಾಲೆ ಸರ್. ವಾಲೆ, ಐ ವಿಲ್ ಸಿ ಯು ಟುಮಾರೋ. ಏಯ್ ತಪ್ಪು ಮಾಡ್ಬಿಟ್ಟು ನನ್ನ ಮುಂದೆನೆ ಡೈಲಾಗ್ ಹೊಡ್ಕೊಂಡು ಕೂತಿದ್ಯಾ? ಹೋಗೋ ಒಳಗೆ. ಜೈಲೊಳಗೆ ಹೋಗಿ ಈಗ ಹಾಕೊಂಡು ಕೀ ನನ್ನ ಮುಂದೆ ಬಿಸಾಡು. ಆಯ್ತು ಸರ್. ನಿನ್ನ ಆಮೇಲೆ ನೋಡ್ಕೋತೀನಿ. ನಾನ್ಸೆನ್ಸ್. ಸರ್ ಹೇಳಿ ಸರ್. ನಂದೀಶ, ಯಾಕ್ರಿ ಭೂತ ಅಂದ್ರೆ ಅಷ್ಟೊಂದು ಭಯನ? ನೀವೆಂತ ನಗೋದು? ನನಗೆ ಪ್ರಾಣ ಸಂಟ, ನಿಮಗೆ ನಗುನ ಆಟನ? ಆಕ್ಚುಲಿ ಎಂತಾಯ್ತು ಗೊತ್ತಾ? ನೀವು ಹೋದ್ಮೇಲೆ ತುಂಬಾ ಸುಸ್ತಾಗಿತ್ತು. ಅದಕ್ಕೆ ನಾನು ಇಲ್ಲೇ ಮಲಗಿದ್ದೆ. ಆಮೇಲೆ ಯಾರೊಬ್ಬ ವಿಕಾರವಾದ ವ್ಯಕ್ತಿ ಅಘೋರ ರೂಪದಲ್ಲಿ ಬಂದಿದ್ದ. ಆದಿ ಸರ್, ನೀವು ತುಂಬಾ ತುಂಟ ಮಾರ್ರೆ. ಎಲ್ಲಾನು ವಿಚಿತ್ರ. ಸರಿ, ನನ್ನ ತಪ್ಸ್ಕೊಂಡು ಹೋದ್ರಲ್ಲ, ಆ ಕಾಡೋರ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಹಾ ಸರ್, ಅವನು ಕಾಡು ಜನಾಂಗದ ವ್ಯಕ್ತಿ. ಅವನು ಭೂತಗುಡ್ಡದ ಹಿಂದೆ ಇದಾನೆ ಅಂತ ಗೊತ್ತಾಯ್ತು. ಭೂತದ ಗುಡ್ಡನ? ಅದೆಲ್ಲಿರೋದು ಸರ್? ಅದು ಕಲ್ಲು ದೇವರ ರಸ್ತೆಯಿಂದ ಒಂದು ಫರ್ಲಾಂಗ್ ದಾಟಬೇಕು. ಅದರ ಹಿಂದೆ ಭೂತದ ಗುಡ್ಡ ಇರುವುದು. ಅಲ್ಲಿಗೆ ನಾವು ಹೋಗುದಿಲ್ಲ ಸರ್. ಸಾರಿ, ಬನ್ನಿ ಹೋಗೋಣ. ಎಂತ ಅಲ್ಲಿಗೆ ಹೋಗುದಾ? ಅಲ್ಲಿ ಹೋಗ್ಲಿಕ್ಕೆ ಇಡೀ ಊರಿನ ಜನ ಹೆದರ್ತಾರೆ ಸರ್. ಆದ್ರೆ ಹಿಂಭಾಗಕ್ಕೆ ಹೋಗುದಂದ್ರೆ ಎಂತ ಸರ್? ರೀ ನಂದೀಶ, ಏನಂದ್ರೆ ಅಲ್ಲಿ ಹೋಗಕ್ಕೆ ಜನ ಹೆದರ್ತಾರ? ಅಂತ ಹೆದರಿಕೆಗೆ ಭಯ ಹುಟ್ಸೋರ್ ನಾವು. ಸತ್ಯ ಸಮುದ್ರದ ಆಳದಲ್ಲಿರೋ ಮುತ್ತಿದ್ದಂಗೆ, ಅಷ್ಟು ಈಸಿಯಾಗಿ ಸಿಕ್ಬಿಡಲ್ಲ. ಧೈರ್ಯ ಮಾಡಿ ಆಳಕ್ಕಿಳಿದ್ರೆ ಸತ್ಯನೂ ಭಯ ಪಡುತ್ತೆ. ಹೆದರ್ತಾ ಇರೋರು ಜನ ಭಯದಲ್ಲೇ ಬದುಕ್ತಾ ಇರ್ತಾರೆ. ಆ ಭಯನೇ ಸುಳ್ಳು ಮಾಡೋಣ ಸರ್. ಇವಾಗ ಸಮುದ್ರ, ಮುತ್ತು, ಧೈರ್ಯ ಅಂತ ಉದ್ದುದ್ದ ಹೇಳಿದ್ರಲ್ಲ, ಅದರ ಅರ್ಥ ಎಂತ ಹೇಳಿ ಆಮೇಲೆ ಬರುವುದೋ ಬೇಡ ಅಂತ ಡಿಸೈಡ್ ಮಾಡಿ. ಐ ಆಲ್ಸೋ ಫಾಲೋಯಿಂಗ್ ಯು ಆನ್ ಸರ್. ಯು ಗೋ ಸರ್, ಐ ಕಮ್ ಬ್ಯಾಕ್ ಸರ್. ದೇವ್ರೆ, ಕಲ್ಲು ದೇವರ ರಸ್ತೆ ಏರಿಯಾ ಬರೀ ಡೇಂಜರಸ್. ನನ್ನನ್ನು ಮಾತ್ರ ಕಾಪಾಡ ಸರ್. ಸರ್, ಈಗಲೂ ಕೆಲಸಕ್ಕೆ ಇಟ್ಟಿಲ್ಲ ಸರ್. ರಿಸ್ಕ್ ಬೇಡ ಸರ್. ವಾಪಸ್ ಹೋಗೋಣ ಬನ್ನಿ ಸರ್. ರೇ, ದಿಸ್ ಕೇಸ್ ಇಸ್ ಮಿಸ್ಟೀರಿಯಸ್. ಯಾವ ವಿಷಯದಲ್ಲಾದ್ರೂ ಸರಿ, ಅದರಲ್ಲಿ ಕಾಲಿಡೋ ಮುಂಚೆನೆ 100 ಸಲ ಭಯ ಬೀಳ್ಬೋದು. ಆದ್ರೆ ಕಾಲು ಅಂತ ಇದ್ದ ಮೇಲೆ ಒಂದು ಸಲ ಕೂಡ ಭಯ ಪಡಬಾರ್ದು ಸರ್. ಒಳ್ಳೆ ಮಾಡ್ಯುಲೇಷನ್, ಒಳ್ಳೆ ಡೈಲಾಗ್. ಯಾವ ಮೂವಿ ಡೈಲಾಗ್ ಸರ್? ಹೀರೋ ಯಾರು ಸರ್? ಓನ್ ಡೈಲಾಗ್ ಸರ್. ಸೂಪರ್ ಸರ್.
ದಿಶಾ ಏನೋ ವಿಚಿತ್ರವಾದ ಸೌಂಡ್ ಬರ್ತಾ ಇದೆಯಲ್ಲ. ಅಜ್ಜಿ 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 ನಂಗೊಂದು ಕತೆ ಹೇಳ ಅಜ್ಜಿ. 10 ಗಂಟೆ ಆಗಿದೆ ಅಮ್ಮ, ಬಟ್ಟೆ ಬದಲಾಯಿಸ್ಬಿಟ್ಟು ಊಟ ಮಾಡ್ಕೊಂಡು ಮಲ್ಕೋ. ಇಲ್ಲ ಅಜ್ಜಿ, ನಿನ್ ಕತೆ ಹೇಳಿಲ್ಲ ಅಂದ್ರೆ ನಾನು ಅಳ್ತೀನಿ. ಸರಿ ಸರಿ, ಹಠ ಮಾಡ್ಬೇಡ, ಕೂತ್ಕೋ. ಕತೆ ಹೆಸರು ಕಾಡಿನಲ್ಲಿ ಕಲ್ಲು ದೇವರು. ಒಂದೂರಲ್ಲಿ ಒಂದು ದೊಡ್ಡ ಕಾಡಿತ್ತಂತೆ. ಆ ಕಾಡಿನಲ್ಲಿ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಿರ್ತಾನೆ. ಆಗ 1 ಗಂಟೆ ರಾತ್ರಿ ಫುಲ್ ಬೆವ್ತೋಗಿರ್ತಾನೆ. ಅವಾಗ ಬಂದ್ರಿ ದಡ್ಡನ? ಏನ್ ಹೇಳಿದ್ರು ಒಳ್ಳೆ ಗೂಬೆ ತರ ನಿಂತಿರ್ತಾನೆ. ಇಂಥವ್ರನ್ನೆಲ್ಲ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅದ್ ಹೆಂಗ್ ಸೇರ್ಸ್ಕೊತಿರೋ ಏನೋ. ಒಂದ್ ಕಾರ್ ತೊಳಿ ಅಂತ ಹೇಳ್ದೆ, 2.5 ಗಂಟೆಯಿಂದ ತೊಳಿತಾನೆ ಇದ್ದಾನೆ, ಇನ್ನೂ ಮುಗ್ದಿಲ್ಲ ನೋಡಿ. ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಏನ್ ಮಕ ನೋಡ್ತಾ ಇದೀಯಾ? ಫೀಲಿಂಗಾ? ಬೇಗ ಮುಗಿಸು, ರಿಷಬ್ನ ಸ್ಕೂಲಲ್ಲಿ ಬಿಡೋದಿದೆ. ಸರಿ ಅನಿತಾ, ಅವ್ನು ನಮ್ಮೂರವನು. ಊರ್ನವನಾಗಿದ್ರೆ ಊರಲ್ಲೇ ಇಟ್ಕೋಬೇಕಾಯ್ತು. ಇಲ್ಲಿ ಕರ್ಕೊಂಡ್ಬಂದು ಯಾಕೆ ನನ್ನ ತಲೆ ತಿಂತಾ ಇದ್ದೀರಾ? ಸರಿ ಸರಿ, ಒಳಗಡೆ ನಡೀರಿ, ತಿಂಡಿ ತಿಂದ್ಬಿಟ್ಟು ಹೊರಡಿ. ಆಯ್ತು ಬಾ. ತೊಳ್ದಿ ಸಾಕು, ಒಳಗಡೆ ಬಾ. ತರಕಾರಿ ಲಿಸ್ಟ್ ಇದೆ, ಕೊಡ್ತೀನಿ, ತರುವಂತೆ. ಆಯ್ತಮ್ಮ. ರಿಷಬ್, ಅಪ್ಪಂಗ್ ಬಾಯ್ ಹೇಳು. ಪಪ್ಪ ಬಾಯ್. ಬಾಯ್ ಮಮ್ಮಿ. ಹುಷಾರು. ಆಯ್ತಮ್ಮ. ರಿಷಬ್, ಏನಾಯ್ತು? ಏನ್ ಮಾಡ್ತಾ ಇದ್ಯಾ? ನೋಡಿದ್ರಲ್ಲ ಏನ್ ಮಾಡಿದ್ರು ಅಂತ. ಅದಕ್ಕೆ ಹೊಡೆಯೋದಾ? ಸಾರಿ ನಾರಾಯಣ, ನಿನಗೆ ಸಪೋರ್ಟ್ ಮಾಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ರೀ, ಏನಾಯ್ತು? ಯಾಕ್ರಿ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ ನೀವು? ಏನ್ ವಿಷಯ ಹೇಳಿ, ಸಮಾಧಾನ ಮಾಡ್ಕೊಳ್ಳಿ. ರೀ, ಏನ್ ವಿಷಯ ಅಂತ ಹೇಳಿ. ಅಮ್ಮವ್ರೆ, ಅಮ್ಮವ್ರೆ, ಏನು? ತರಕಾರಿ ತಂದಿದ್ದೀನಿ. ನಾನೇ ಕೆಳಗಡೆ ಬರ್ಬೇಕಾ? ಏಕೆ, ನೀನ್ ಬರಕ್ಕಾಗಲ್ವಾ?
ಕೊಡು. ತಗೊಳ್ಳಿ ಅಮ್ಮ ಅವರೇ. ಏನಿದು? ಕೊಳ್ತೋಗಿರೋ ಟೊಮೆಟೊ ತಿನ್ನೋ ಕುಟುಂಬನ ನಮ್ದು. ಇದೆಲ್ಲ ನಿನಗೆ ಲಯಕ್ಕೋ, ತಗೋ. ಎಲ್ಲಿಂದ ಇಟ್ಕ ಬಂದ್ರಿ ಈ ದಡ್ಡನ? ಏನ್ ಹೇಳಿದ್ರು ಒಳ್ಳೆ ಗೂಬೆ ತರ ನಿಂತಿರ್ತಾನೆ. ಇದೆಲ್ಲ ನಿನಗೆ ಲಯಕ್ಕೋ, ತಗೋ. ಯಾಕ್ರಿ ಕೈ ತೊಳಿತಾ ಇದ್ದೀರಾ? ಯಾವತ್ತು ನೀವು ಅನ್ನ ಬಿಟ್ಟೋರಲ್ಲ. ಏನಾಯ್ತ್ರಿ? ರೀ, ನನ್ನ ಹತ್ರ ಏನ್ ಮುಚ್ಚಿಡ್ತಾ ಇದ್ದೀರ ಹೇಳ್ರಿ. ನಾರಾಯಣ, ಕಲ್ಲು ದೇವರ ಗುಡಿಗೆ ಬಾ. ಏನು? ಕಲ್ಲು ದೇವರ ಗುಡಿಗ? ಅಲ್ಲಿಗೆ ಹೆಂಗಸರನ್ನು ಬಿಟ್ರೆ ಬೇರೆ ಯಾರು ಹೋಗೋದಿಲ್ವಲ್ಲ? ನನ್ನ ಕನಸಲ್ಲಿ ಬಂದು ಆ ದೇವರು ಬಾ ಅಂತ ಯಾಕೆ ಕರೀತಿದ್ದಾನೆ? ಒಂದು ವೇಳೆ ನಾನಲ್ಲಿಗೆ ಹೋದರೆ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗ್ತಾವ? ಆಗಲಿ, ಯಾವುದಕ್ಕೂ ಒಂದು ಸರಿ ಹೋಗಿ ಬಂದ್ಬಿಡೋಣ. ಅದೇನಾಗುತ್ತೋ ಆಗಲಿ. ಗರ್ಭಿಣಿ ಹೆಂಗಸರು ಮಾತ್ರ ಬರುವ ಈ ಜಾಗಕ್ಕೆ ಗಂಡಸರು ಬರಬಾರದು ಅಂತಿರುವ ನನ್ನನ್ನು ಯಾಕೆ ಇಲ್ಲಿಗೆ ಬರ ಹೇಳಿದ್ರಿ? ಮುಗಿದು ಹೋಗಿರೋ ನನ್ನ ಜೀವನವನ್ನು ಬದಲಾಯಿಸು. ಜೀವನವನ್ನಾದರೂ ಬದಲಾಯಿಸು. ಇಲ್ಲ, ನನ್ನ ಜೀವವನ್ನು ನೀನೇ ತೆಗೆದುಕೋ. ನಾರಾಯಣ, ಯಾರು ನೀವು? ನಾನಿಲ್ಲಿ ಬರುವಾಗ ನೀವಿರ್ಲಿಲ್ವಲ್ಲ? ನಿನ್ನ ಕನಸಲ್ಲಿ ಆ ದೇವರು ಎಲ್ಲ ಹೇಳಿದಾನಲ್ಲ? ಹೌದು, ಹೇಳಿದಾನೆ. ಬಾ, ಇಲ್ಲಿ ಕೂತ್ಕೋ. ಹಳೇ ಸರಂ ಶೃಂಡವರಂ ಓರ್ ಗರೆದನೆತ್ತರ ಬರಬರ ಬಿತ್ತರ ಹರಿಯುತ್ತಿದೆ ತರ ನೆತ್ತರ. ಭೂತ ಬಂದ ಭಯದ ದೇವರು ಹೇಳುತ್ತಿದೆ ಭೂತವು ನೆತ್ತರವು. ನೀನು ಗೆದ್ದೇ ಗೆಲ್ತೀಯ. ಯಾರಿಂದ ನೀನು ಅವಮಾನ ಪಟ್ಟಿದ್ದೀಯೋ ಅವರ ಮುಂದೆ ನೀನು ಗೆದ್ದೇ ಗೆಲ್ತೀಯ. ಅದಕ್ಕೆ ನಾನೇನು ಮಾಡಬೇಕು? ಇಡೀ ಪೌರ್ಣಮಿಗೆ 9 ತಿಂಗಳ ಗರ್ಭಿಣಿಯ ಬಲಿ ಪಡೆಯತಕ್ಕದ್ದು. ಗೆಲ್ತೀನಿ, ಖಂಡಿತ ಗೆಲ್ತೀನಿ. ಜೀವನದಲ್ಲಿ ಮೊದಲನೇ ಸ್ಥಾನ ಬರುವುದಕ್ಕೆ ಏನಾದರೂ ಮಾಡ್ತೀನಿ, ಗೆಲ್ತೀನಿ.
ಇವರೆಲ್ಲ ಹೋದ್ರು? ಏನ್ರಿ ನಿಮ್ಮ ಅವತಾರ? ನೀವ ನನ್ನನ್ನ ಕೊಲೆ ಮಾಡ್ತೀರೇನ್ರಿ? ಆಯ್ತು ಕತೆ. ಮಲ್ಕೊಂಡ್ಬಿಟ್ಯಾ? ಈ ಕತೆಯಾಗಿದ್ದರೇನೇ ಚಂದ. ಇದೇನಾದರೂ ನಿಜವಾದರೆ ಭಯಂಕರವಾಗಿರುವುದು ಏನೋ ಒಂದು ನಡೆಯುತ್ತದೆ. ಎಲ್ಲರೂ ಹೇಳ್ತಾರೆ ನೀನು ಸನ್ನಿಧಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋದ್ರೆ ಒಳ್ಳೆ ಆರೋಗ್ಯವಾಗಿ ಮಗು ಹುಟ್ಟುತ್ತೆ ಅಂತ. ಕಾಪಾಡಪ್ಪ. ಹಳೇ ಸರಂ ರುಂಡಮರಂ ಓರ್ಗರೆದರೆತ್ತರ ಬರಬರ ಬಿತ್ತರ ಬಂದ ಭಯದ ಬೆವರು ನೀವು ಏನ್ ಮಾಡ್ತಾ ಇದ್ದೀರಾ? ಅದು ನನ್ನಲ್ಲಿ ಕೇಳು. ಇತಿ, ನಾನು ಹೇಳಿರ್ಲಿಲ್ವಾ ನಿನಗೋಸ್ಕರ ನಾನು ಯಾವತ್ತಿದ್ರು ಬಂದೇ ಬರ್ತೀನಿ ಅಂತ. ಆದಿ, ಆ ಸಮುದ್ರದಲ್ಲಿರೋ 7 ಅಲೆಗಳು ತಡ ಸೇರೋವರೆಗೂ ಎಲ್ಲಾ ಕಷ್ಟಗಳನ್ನ ದಾಟ್ಕೊಂಡ್ ಬರ್ತವೆ. ನಿನ್ನ ಜೊತೆ ಆ ಅಲೆಯಾಗಿ ದಡ ಸೇರ್ಬೇಕು ಅಂತ ಆಸೆ. ಆದಿ, ನಿನ್ನ ತೋಳಲ್ಲಿ ಕುಪ್ಪಚ್ಚಿ ತರ ನನ್ನ ಬಚ್ಚಿಡ್ಬೇಕು. ಸಪ್ತ ಸಾಗರದಲ್ಲಿ ನೀನು ನನ್ನನ್ನೇ ಕರಿತೀಯಾ ಅಂತ ಅನ್ನಿಸ್ತದೆ. ಈ ಭೂಮಿಗೆ ಆಯುಸ್ಸಾದ್ರೂ ನಮ್ಮಿಬ್ರು ಪ್ರೀತಿಗೆ ಕೊನೆ ಅನ್ನೋದೇ ಇರಬಾರ್ದು. ನಿನ್ನ ಜೊತೆ ಆ ಅಲೆಯಾಗಿ ದಡ ಸೇರ್ಬೇಕು ಅಂತ ಆಸೆ. ಆದಿ, ನಿನ್ನ ತೋಳಲ್ಲಿ ಕುಪ್ಪಚ್ಚಿ ತರ ನನ್ನ ಬಚ್ಚಿಡ್ಬೇಕು. ಸಪ್ತ ಸಾಗರದಲ್ಲಿ ನೀನು ನನ್ನನ್ನೇ ಕರಿತೀಯಾ ಅಂತ ಅನ್ನಿಸ್ತದೆ. ಈ ಭೂಮಿಗೆ ಆಯುಸ್ಸಾದ್ರೂ ನಮ್ಮಿಬ್ರು ಪ್ರೀತಿಗೆ ಕೊನೆ ಅನ್ನೋದೇ ಇರಬಾರ್ದು. ಎಂತ ಮಾಡ್ತಿದ್ಯಾ ಆದಿ? ನಿದ್ದೆ ಬಂದಿಲ್ವಾ? ಏನಾದಿ? ಡ್ಯಾಡಿ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಏನ್ ವಿಷಯ? ಅದು ಹೇಳು. ಶ್ಯಾಮಣ್ಣ ಮಗಳು ಇತಿನ ಲವ್ ಮಾಡ್ತಾ ಇದ್ದೀನಿ ಡ್ಯಾಡಿ. ನನ್ನ ಮದ್ವೆ ಆದ್ರೆ ಅವಳದೇ ಡ್ಯಾಡಿ ಆಗೋದು. ಅಷ್ಟೇನಾ? ಆಕ್ಚುಲಿ ನಂಗೆ ಮುಂಚೆನೆ ಗೊತ್ತಿತ್ತು ಆದಿ ನೀನ್ ಇಷ್ಟಪಡ್ತೀಯ ಅಂತ. ನಿನ್ಗೆ ಇತಿಗಿಂತ ಒಳ್ಳೆ ಜೋಡಿ ಯಾರೂ ಸಿಗಲ್ಲ. ಥ್ಯಾಂಕ್ ಯು ಡ್ಯಾಡಿ. ಸರಿ ಸರಿ, ತಿಮ್ಮಿನ ಕೆಳಗೆ ಬಚ್ಚಿಟ್ಟಿದ್ಯಲ್ಲ ಫೋಟೋ, ಅದನ್ನ ಕೈಯಲ್ಲಿ ಎತ್ತಿ ನೋಡ್ತಾ ಇರು. ಲವ್ ಯು ಡ್ಯಾಡ್.
ಅದಕ್ಕೆ ನೀನ್ ಯಾಕೋ ಇಷ್ಟೆಲ್ಲ ನಾಚ್ಕೊಳ್ತಾ ಇದ್ಯಾ? ಅವನ ಲವ್ ವಿಷಯ ನನ್ನ ಜೊತೆ ಹೇಳುವಾಗ ನನಗೆ ಸ್ವಲ್ಪ ನಾಚಿಕೆ ಆಯ್ತು. ಜೊಲ್ಲು ಸುರಿತಾ ಇದೆ, ಒರೆಸ್ಕೋ. ಏಯ್, ನಾರ್ಮಲ್ ಆಗಿ ನೀನು ಗಂಭೀರವಾಗಿಯೇ ಮಾತಾಡ್ತೀಯಲ್ಲ. ಮಗನ ಹೆತ್ತಿದ ಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಾತಾಡ್ಬೇಕಲ್ವಾ? ಲೂಸು ಲೂಸು. ಮಗನ ಎತ್ಬಿಟ್ಟು ಈ ಥರ ಮಾತಾಡ್ತೀಯಲ್ಲ. ಅವನಿಗೇನು ಕಮ್ಮಿ? ರಾಜಕನ ಅವನು. ನನ್ನ ಮಗಳನ್ನೇ ಪ್ರೀತಿಸ್ತಾನೆ. ಆಮೇಲೆ ಇನ್ನೇನಿದೆ, ಮದುವೆ ತಾನೇ. ಹಾಗಾದ್ರೆ ಪುರೋಹಿತರು ನೋಡಿ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಆಯ್ತು. ಪುರೋಹಿತರೆಲ್ಲ ಯಾಕೆ? ನಾನೇ ಮಂತ್ರ ಹೇಳ್ಬಿಡ್ತೀನಿ. ನಿಶ್ಚಿತಾರ್ಥ ನಿಶ್ಚಿತಾರ್ಥ ನಿಶ್ಚಿತಾರ್ಥ, ಅಷ್ಟೇ ತಾನೇ. ಯಾಕೆ ಮಂತ್ರ ನೀನೇ ಹೇಳ್ತೀಯಾ? ಅಯ್ಯ, ಪುರೋಹಿತರ ಹತ್ರ ಹೋಗೋಣವಾ? ಅಯ್ಯೋ, ಯಾಕೋ ಇಷ್ಟೊಂದು ಬೇಜಾರಾಗಿದ್ಯಾ? ನಾನೇನೋ ಮಾಡಲಿ, ಟೈಮ್ ಸರಿ ಇಲ್ಲ. 2 ದಿನದಲ್ಲಿ ಮದುವೆ ಮಾಡಬೇಕು ಅಂತ ಪುರೋಹಿತರು ಬೇರೆ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ 2 ವರ್ಷ ಕಾಯಬೇಕಾಗುತ್ತೆ. ಹೇಗೋ ವೆಯ್ಟ್ ಮಾಡಲಿ. ಯಾಕೋ ವೆಯ್ಟ್ ಮಾಡಬೇಕು? ಮತ್ತೆ 2 ದಿವಸದಲ್ಲಿ ಮದುವೆ ಮಾಡೋಕೆ ಆಗುತ್ತೇನೋ? ಖಂಡಿತ ಆಗುತ್ತೆ ಕಣ. ಹೆಂಗೂ ಆಗುತ್ತೆ. ಎಲ್ಲರಿಗೂ ನಿಶ್ಚಿತಾರ್ಥ ಅಂತ ಹೇಳಿದ್ರೆ ಆಮೇಲೆ ಅಲ್ಲ, ಮತ್ತೆ ಅವರ ಜಾತಕ ನೋಡು ಪುರೋಹಿತ ಬಂದು ನಿಜ ಹೇಳಿಬಿಟ್ರೆ? ಬಂದ್ರೆ ತಾನೇ. ಇದು ಸಾಧ್ಯನ ಕಣೋ? ಬಾರ, ಭಯ ಪಡಬೇಡ. ಏನಾಯ್ತು? Hi, Adi. Huh? What's up, man? Coming wait, huh? Hi, Sujit. Come on, yaar. Hey, Adi. Finally, huh? Okay, maga. ಕೊನೆಗೂ ಬಂದಿಯಲ್ಲ. Happy married life, maga. ಒಂದಂತೂ ನಿಜ. You both are making very good pair. Huh? Okay, one photo. ಕೊನೆಗೂ ನಾರಾಯಣ್ ಭಟ್ರು ಮದುವೆ ಮುಗಿಸೇ ಬಿಟ್ರು. Yes. Guys. ಯಾಕೆ ಆದಿ, ಅಪ್ಪ ಅವ್ರ ರಿಲೇಷನ್ಸ್, ಊರಿನವರು ಎಲ್ರೂ ಇದ್ರು ಅಂತ ನಾನ್ ನಗ್ನಗ್ತಾ ಸಂತೋಷವಾಗಿರೋ ಥರ ನಟಿಸ್ತಿದ್ದೆ. ಆದ್ರೆ ಸಾಹಿತಿ ಜೀವನ ಮುಗಿತಿದ್ದಾಗ್ಲೇ ನಮ್ ಜೀವನ ಆರಂಭ ಮಾಡೋ ಥರ ಆಯ್ತಲ್ಲ. ಕೇಳುವವರಿಗೆ ಇದೊಂದು ಕತೆ, ಆದರೆ ಇದರ ನಿಜವಾದ ನಿಗೂಢ ಯಾರಿಗೂ ಗೊತ್ತಾಗಕೂಡ್ದು. ದೇವ್ರೆ, ನಿನ್ನ ನಂಬಿ ಬಂದಿದ್ದೀನಿ. ಒಮ್ಮೆ ನಿನ್ನ ದರ್ಶನ ಆದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ. ನನ್ನ ವಂಶದ ಮೊದಲನೇ ಕುಡಿ ಇದು. ನಿನ್ನ ಆಶೀರ್ವಾದ ಈ ಮಗು ಮೇಲಿರ್ಲಿ. ಏನು ಮಾಡ್ಬೇಡಿ ನನ್ ಮಗು, ಏನು ಮಾಡ್ಬೇಡಿ ನನ್ ಮಗುನ. ಆದಿ, ಬಾ. ನಿನ್ನ ನೀನೇನ್ ಅನ್ಕೊಂಡಿದ್ಯಾ? ಸಮಯ ಎಷ್ಟು ಅಂತ ನೋಡಿದ್ಯಾ? ನಿನಗೆ ಎಂತಾಗ್ಬೇಕು ಅಜ್ಜಿ ಕತೆ ಗೊತ್ತಾಯ್ತಾ? ಗಂಡ ಎಂತ ಸಹ ಆದ್ರೂ ನಿಂಗೆ ಚಿಂತೆ ಇಲ್ಲ. ನಾನ್ ಸತ್ರು ಕೂಡ ಯೋಚಿಸಲ್ಲ ನೀನೊಂದ್ಸತ್ತೆ. ತಪ್ಪಾಯ್ತು ಆದಿ, ನನ್ ಕ್ಷಮಿಸ್ಬಿಡು. ಇನ್ಯಾವತ್ತೂ ಹೀಗ್ ಮಾಡಲ್ಲ. ನಿನ್ ಕಾಲಿಗೆ ಬೀಳ್ತೀನಿ. ಹಂಗಲ್ಲೈತಿ? ನಿನಗೆಂತ ಸಹ ಆದ್ರೂ ನಾನು ಬದುಕೋದಿಲ್ಲ.
ನೀನಿಲ್ಲ ಅಂದ್ರೆ ಬದುಕೋದೇ ಗೊತ್ತಿಲ್ಲ. ಅಳ್ಬೇಡ. ಮತ್ತೆ ನೀನು ಇಷ್ಟೊತ್ತಾದ್ರೆ ಹೆಂಗೆ ಹೇಳು? ನನ್ನ ಎದೆ ಬಡ್ತಾನೆ ನಿಂತಂಗಾಗೋಯ್ತು. ಅಲ್ಲ, ಅಜ್ಜಿ ಹೇಳಿರೋ ಕತೆ ನಿಜಾನಾ? ಅಲ್ಲಿ ನನಗಾಗಿರೋ ಅನುಭವ ನಿಜಾನ ಸುಳ್ಳ? ಇದು ಕನ್ಸು ನನ್ಸು ಒಂದು ಗೊತ್ತಾಗ್ತಿಲ್ವಲ್ಲ. ಆದ್ರೆ ಊರಿನ ಜನ ಎಲ್ಲ ಆ ಕಲ್ಲು ದೇವ್ರನ್ನ ನಂಬ್ತಾರೆ. ನಾನು ಕೂಡ ನಂಬ್ತೀನಿ. ಆದಿ 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 ಯಾಕೋ ಆದಿ ಆದಿ ನಾನೇ ಕಾಲು ಜಾರಿ ಎದ್ದು ಬಂದಿದ್ದೀನಿ. ಇನ್ನು ಅವನ್ನ ಯಾರು ಎತ್ತೋದು? ಅಯ್ಯೋ ದೇವ್ರೆ, ನಾನು ಹೇಳಿದೆ ಇಲ್ಲಿಗೆ ಬರೋದು ಬೇಡ ಅಂತ. ಯಾದಿಗೆ ಮಂಡ್ಯ ಸರಿ ಇದೆಯೋ ಇಲ್ವೋ ಅಂತ ಎಂಚೆ ಅವಸ್ಥೆ ಮಾರ್ರೆ. ಬನ್ನಿ ಹೋಗೋಣ, ಬನ್ನಿ ಹೋಗೋಣ ಸರ್. ನಂದೀಶ್ ಸರ್, ಅದೇನ್ರಿ ಅದು? ತಿರುಗ್ರಿ ಈ ಕಡೆ. How is it possible, sir? ನೋಡ್ರಿ, ನಿಮ್ಮಿಂದ ಇರೋ ಕ್ಲೂ ಕೂಡ ಸಿಗ್ತಾ ಇಲ್ಲ. ಹೋಗಿದ್ರೆ ಸರ್, ನಾವು ಹೋಗಿದ್ರೆ ಅವನ ಕೈಗೆ ಸಿಗ್ತಾ ಇದ್ವಿ ಸರ್. ಸರ್, ಯು ಕಂಟಿನ್ಯೂ ಸರ್. ಮೋಸ್ಟ್ಲಿ ಹೀಸ್ ಮೈನ್ ಕ್ರಿಮಿನಲ್ ಅಂತ ಕಾಣಿಸುತ್ತೆ. ಹಾ, ಹೀಗೆ ಮಾಡಿದ್ರೆ ಕೇಸ್ ಸಾಲ್ವ್ ಆಗುತ್ತೆ. ಸರ್, ಹೀಗೆ ಮಾಡಿದ್ರೆ ಹ್ಯಾಕ್ ಸರ್ ಕೇಸ್ ಸಾಲ್ವ್ ಆಗುತ್ತೆ? ಸರ್, ಒಂದು ವಿಷಯ, ನೀವೇನು ಬೇಕಾದ್ರೂ ಪ್ಲಾನ್ ಮಾಡಿ, ಆದ್ರೆ ಮತ್ತೆ ಅಲ್ಲಿಗಿಲ್ಲ ತಾನೆ? ಅದಲ್ಲ ಮರಯ್ಯ, ನಾವು ಹುಡುಕ್ತಾ ಇದ್ದ ಕೇಸಲ್ಲಿ ಹುಡುಗಿ ಫ್ಯಾಮಿಲಿನ ಮಾತಾಡ್ಸಿದ್ರೆ ಏನಾದ್ರೂ ಇಂಟರ್ ಕನೆಕ್ಷನ್ ಸಿಗ್ಬೋದಲ್ವಾ? ಸರ್, ವಂಡರ್ಫುಲ್ ಐಡಿಯಾ ಸರ್. ರೀ, ನೀವು ಹೊಗಳ್ತಾ ಇದ್ದೀರಾ, ಬೈತಾ ಇದ್ದೀರಾ? ಸರ್, ಜೋಕ್ ಅಲ್ಲ ಸರ್. ಆದ್ರೆ ಕಾಡಿಗೆ ಹೋಗೋದಕ್ಕಿಂತ ಶಾಮಣ್ಣನ ಮನೆನೇ ಎಷ್ಟು ಬೆಟ್ರು ಸರ್. ಸರಿ, ನಡೀರಿ, ಅವ್ರ ಮನೆ ತೋರಿಸಿ. ಓಕೆ ಸರ್. ಸಾರಿ ಸರ್, ಹೋಗೋಣ ಬನ್ನಿ ಸರ್. ಇಲ್ಲೇ ಸರ್, ಲೆಫ್ಟಿಗೆ. ಇದೇನ ಶಾಮಣ್ಣ ಮನೆ? ಇನ್ನೇ ನನ್ನ ಮಾವನ ಮನೆ. ಸಾರಿ ಸರ್, ದಿಸ್ ಈಸ್ ಶಾಮಣ್ಣ ಮನೆ ಸರ್. ಗೋ ಅಂಡ್ ಚೆಕ್ ಸರ್. ಸ್ಟ್ಯಾಂಡ್ ಹಾಕು. ಓಕೆ ಸರ್, ಕೊಡಿ ಸರ್. ಅಪ್ಪ, ಸೀರಿಯಸ್ ವಿಷಯದಲ್ಲಿ ಎಂತ ಹುಡುಗಾಟ ಒಂದು. ರೇ ನಂದೀಶ್, ಬೇಗ ಬನ್ರಿ. ಸರ್, ಎಂತ ಭಾರ ಸರ್ ಗಾಡಿ? 250 kg ಅದು, ಗೊತ್ತಾ? ಅದನ್ನ ಕೇಳಿದ್ನ ನಾನೀಗ. ಬಾಗ್ಲು ತಟ್ಟಿ ಸರ್. ಸರ್, ಈಗ ಹಾಕಿಲ್ಲ, ಮತ್ತೆ ತಟ್ಟಿ. ತಟ್ಟಿ ಮತ್ತೆ. ಓಕೆ ಓಕೆ ಸರ್. ಹುಷಾರು, ನೋವಾದಿತ್ತು. ಓಕೆ ಸರ್. ಓಕೆ ಸರ್. ಸಾರಿ ಸರ್, ವಾಯ್ಸ್ ಸೌಂಡ್ ಸರ್. ಯಾರದು? ಕಾಡಿ ಬಿಟ್ರು ಸರ್, ಕಾಡಿ ಬಿಟ್ರು ಸರ್. ತುಂಬಾ ಭಯ ಆಗ್ತಿದೆ ಸರ್. ಇನ್ವೆಸ್ಟಿಗೇಷನ್ ಅಂತ ಬಂದಿದ್ರೆ ಮಿಸ್ಲೀಡ್ ಮಾಡ್ತಾ ಇದ್ದೀರಾ, ಸುಮ್ಮನೆ ರೀ. ಈ ಫೇಸ್ ನೋಡಿದ್ರೆ ಇತಿ ಫ್ಯಾಮಿಲಿ ಫೋಟೋಲೆಲ್ಲೋ ಇವ್ರು ನೋಡ್ದಂಗಿದೆಯಲ್ಲ. ಇತಿ ಅಜ್ಜಿ ಇರ್ಬೋದಾ? ನೀವು ಇತಿ ಅಜ್ಜಿ ತಾನೇ?
ಅಕ್ಕ ನೀವ್ಯಾಕೆ ಹೋದ್ರಿ? ಬನ್ನಿ ಇಲ್ಲಿ. ಏನಾಯ್ತಕ್ಕ? ಸಮಾಧಾನ ಮಾಡ್ಕೊಳ್ಳಿ, ನಾನು ನೋಡ್ತೀನಿ ಯಾರು ಅಂತ. ಯಾರು? ಬನ್ನಿ ಒಳಗೆ. ಸರ್ ಅವ್ರು ಯಾಕೋ ಫೀಲ್ ಆಗ್ತಿದ್ದಂಗಿದ್ದಾರೆ ಸರ್. ದಿಸ್ ಈಸ್ ಗುಡ್ ಫೀಲ್ ಸರ್. ನಮಸ್ಕಾರ ಸರ್. ಶಾಮಣ್ಣ ಇದ್ರೆ ಸ್ವಲ್ಪ ಕರಿತೀರಮ್ಮ, ಐತಿ ಕೇಸ್ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು. ಏನಾಗಿತ್ತಂತೆ? ಅಕ್ಕ ನೀವು ಒಳಗೋಗಿ ಹೋಗಿ ಅಕ್ಕ. ಕಾಫಿ ತಗೊಂಡ್ಬರ್ತೀನಿ, ಕೂತೀರಿ. ಸರ್ ಸರ್ ಎರಡು ಚಿಕ್ಕ ಮಕ್ಕಳು. ಸರ್ ಈಗಲೂ ನಮ್ಮಮ್ಮ ನನ್ನನ್ನು ಚಿಕ್ಕ ಮಗು ಥರ ನೋಡ್ಕೋತಾರೆ ಸರ್. ಕಾಫಿ ತಗೋಪ್ಪ. ಸರ್ ಒಂದ್ 10 ನಿಮಿಷ ವೇಟ್ ಮಾಡ್ತೀರಾ? ಅಡಿಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗ್ಬಹುದು. 10 ನಿಮಿಷ ಏನು? ಟೇಕ್ ಯುವರ್ ಒನ್ ಡೇ. ಸರ್ ಆ ಅಜ್ಜಿ ತುಂಬಾ ಫೀಲ್ ಮಾಡ್ಕೊಂಡು ಹೋದ್ರು ಸರ್. ಏನಂದ್ರೆ ನನ್ನ ಹತ್ರ ಒಳ್ಳೆ ಐಡಿಯಾ ಉಂಟು ಸರ್. ಈ ಕೇಸ್ನ 2 ಆಂಗಲಲ್ಲಿ ವಿಚಾರಿಸಿದ್ರೆ ಒಳ್ಳೆ ಕ್ಲೂ ಸಿಗಬಹುದು ಅಂತ ಕಾಣ್ತೈತೆ ಸರ್. ಅದಕ್ಕೆ ನೀವು ನಿಮ್ಮ ಆಂಗ್ಲಲ್ಲಿ ವಿಚಾರಿಸಿ, ನಾನು ನನ್ನ ಆಂಗ್ಲಲ್ಲಿ ವಿಚಾರಿಸ್ತೀನಿ. ಓಕೆ ರೈಟ್? ಎಕ್ಸ್ಕ್ಯೂಸ್ ಮೀ. ಆದಿ 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 ಐತಿ, ಎಲ್ಲಿದೆ ಐತಿ? ಬಂದ್ಬಿಡು ಐತಿ. ಐತಿ ಐತಿ ಐತಿ. ಹಲೋ ಮೈ ಡಿಯರ್ ಇನ್ಸ್ಪೆಕ್ಟರ್ ಸರ್. ಬಂದ್ಬಿಡು ಐತಿ. ನಂಗೆ ಗೊತ್ತಿತ್ತು ಐತಿ ನಾನು ಬಿಟ್ಟು ನೀನು ಹೋಗಲ್ಲ ಅಂತ. ಬಾ ಐತಿ, ಬಾ ಬಾ ಐತಿ. ಐತಿ ಎಲ್ಲಿದೆ ಐತಿ? ಹಾಯ್ ಇನ್ಸ್ಪೆಕ್ಟರ್ ಸರ್. ಯಾಕೈತಿ? ನನ್ನ ಜೊತೆ ಆಟ ಆಡ್ತಾ ಇದೀಯ ಐತಿ? ಬಾ ಐತಿ, ಪ್ಲೀಸ್ ಬಾ ಐತಿ. ನಾನು ಎಲ್ಲಿದ್ದೀನಿ? ಬಂದ್ಬಿಟ್ಟೈತಿ, ಬಂದ್ಬಿಟ್ಟೈತಿ. ಇನ್ಮೇಲೆ ನನ್ ಬಿಟ್ಟು ಹೋಗ್ಬಿಡೈತಿ. ಐತಿ ಫಸ್ಟ್ ಇಲ್ಲಿ ಬಂದೆ, ಮತ್ತಲ್ಲಿ ಬಂದೆ, ಇಲ್ಲೂ ಕೂಡ ಬಂದೆ. ನನ್ನ ಹತ್ರ ಆಗಿ ಬರ್ತಾ ಇಲ್ಲ ಐತಿ. ಬಂದ್ಬಿಡೈತಿ. ನೀನ್ ಅಂದಂಗ ನಾನು ಇನ್ಸ್ಪೆಕ್ಟರ್ ಆಗ್ತೀನಿ ಐತಿ. ಹೌದು ಐತಿ, ನಾನು ಇನ್ಸ್ಪೆಕ್ಟರು. ಎಸ್ ಐ ಆಮ್ ಇನ್ಸ್ಪೆಕ್ಟರ್. Yes, I am Inspector. Yes, I am Inspector. Yes, I am Inspector Adi. Inspector Adi. I am Inspector Adi. ಆದಿ, ನನಗೊಂದು ಚಿಕ್ಕ ಆಸೆ. ನನ್ನ ಮದುವೆ ಆಗೋ ಹುಡುಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೇಕು ಅಂತ. ಸರಿ, ನೀನು ಪೊಲೀಸವನ್ನೇ ಮದುವೆ ಆಗು. ನಮ್ಮಂತ ಇಂಜಿನಿಯರ್ನೆಲ್ಲ ಯಾಕೆ ಮದುವೆ ಆಗ್ತೀಯ ಹೇಳು? ಹಂಗಲ್ಲ ಆದಿ, ನನ್ನ ಆಸೆ ಆಗಿತ್ತು ಅಷ್ಟೇ. ಸರಿ ಹೋಗ್ಲಿ ಬಿಡು ಆದಿ. ನಾನು ನಿನ್ ಮದ್ವೆ ಆದ್ಮೇಲೆ ನಾನ್ ನಿನ್ನ ಇನ್ಸ್ಪೆಕ್ಟರ್ ಅಂತಾನೆ ಕರಿತೀನಿ, ಓಕೆನಾ? ಆಗ ನನ್ನ ಆಸೆನೂ ಪೂರ್ತಿ ಆಗತ್ತೆ. ಇನ್ಸ್ಪೆಕ್ಟರಾ? ಸರಿ, ನೀನಿಷ್ಟ. ಐ ಲವ್ ಯು ಆದಿ.
ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಹಿಡಿಕತ್ತೆ ಅಂಡರ್ಸ್ಟ್ಯಾಂಡ್. Hello. ಹಲೋ, ಅದಿತಿ ನರ್ಸಿಂಗ್ ಹೋಮಾ? Yeah, this is Aditi Nursing Home. ನ್ಯೂರಾಲಜಿ ಡಾಕ್ಟರ್ ರಾಧಿಕಾ ಇದ್ದಾರಾ? ಸ್ವಲ್ಪ ಮಾತಾಡಬೇಕಿತ್ತು. ಅವ್ರು ಬ್ಯುಸಿ ಇದ್ದಾರೆ. ಅವ್ರ ಮೊಬೈಲ್ ನನ್ನ ಹತ್ರ ಇದೆ. ನೀವು ಯಾರು ಮಾತಾಡೋದು? ನಾನು ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣ್ ಭಟ್ ಸ್ಪೀಕಿಂಗ್. ಓ, ಸರ್ಕಲ್ ಇನ್ಸ್ಪೆಕ್ಟ್ರಾ? ಸರ್ ನೋಡ್ತೀನಿ ಸರ್. ಅವ್ರೇನಾದ್ರು ಫ್ರೀ ಆಗಿದ್ರೆ ನಾನು ಫೋನ್ ಕೊಡ್ತೀನಿ ಸರ್. ಪ್ಲೀಸ್ 1 second ಸರ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಯಾ ಮ್ಯಾಮ್, ನಾರಾಯಣ್ ಭಟ್ ಸರ್ಕಲ್ ಇನ್ಸ್ಪೆಕ್ಟರ್ ಲೈನಲ್ಲಿದ್ದಾರೆ. ಓ, ನಾರಾಯಣ್ ಭಟ್ರಾ? ಮಾತಾಡ್ಬೇಕಂತೆ ಹಾ, ನಿಮ್ ಜೊತೆ. ಓಕೆ, ಕೊಡಿ. ಯು ಮೈ ಗೋ. ಥ್ಯಾಂಕ್ ಯು ಮ್ಯಾಮ್. ಹಲೋ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಬಟ್ ನನ್ನ ಮಗ ಆದಿಗೆ ಸ್ವಲ್ಪ ಚೆನ್ನಾಗಿಲ್ಲ. ಓ, ಏನಾಯ್ತು ಸರ್? ಅದು ನನ್ನ ಸೊಸೆ ಇತಿ ಕಾಣೆ ಆಗಿದ್ಲು. ಅವಳನ್ನ ಎಲ್ಲ ಕಡೆಯಲ್ಲೂ ಹುಡುಕಿದ್ವಿ. ಓ, ಅವಳು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ ಅಂತ ಹೇಳಿನೇ ನನ್ನ ಮಗ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದಾನೆ. ಅದರಿಂದ ಅವನ್ನ ಹೊರಗಡೆ ತರಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಅವನು ಯಾವುದಕ್ಕೂ ರೆಸ್ಪಾನ್ಸ್ ಮಾಡದೆ ಅವನ ಹೆಂಡತಿ ನೆನಪಿಂದ ಹೊರಗಡೆನೆ ಬರ್ತಾ ಇಲ್ಲ. ಊಟ ಕೊಡಕ್ಕೆ ಹೋದಾಗ ವಿಚಿತ್ರವಾಗಿ ಕಿರಿಸ್ತಾ ಇದ್ದಾನೆ. ಇವತ್ತು ಬೆಳಿಗ್ಗೆ ಪೊಲೀಸ್ ಡ್ರೆಸ್ ಹಾಕೊಂಡು ಸ್ಟೇಷನ್ಗೆ ಹೋಗಿ ಗಲಾಟೆ ಮಾಡಿದ್ದಾನೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರಾಧಿಕಾ. ಸರ್, ಯಾಕೋ ಸಿಚುಯೇಷನ್ ನೋಡಿದ್ರೆ ತುಂಬಾ ಸೀರಿಯಸ್ ಅನ್ನಿಸ್ತಾ ಇದೆ. ನಾರ್ಮಲ್ ಆಗಿ ಮನೇಲಿದ್ದಾಗ ಆದಿಯಾಗಿ ಫೀಲ್ ಆಗ್ತಾನೆ. ನೀವ್ ಹೇಳಿರೋ ಪ್ರಕಾರ ನೋಡಿದ್ರೆ ಅವನೇ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಫೀಲ್ ಮಾಡ್ತಾನೆ. I think it's a very highly complicated situation. But don't worry, sir. We will fix it. Sir, do one thing. To a certain period, ನಿಮ್ಮ ಪವರ್ನ ಯೂಸ್ ಮಾಡಿ ಸ್ವಲ್ಪ ದಿನ ಅವನ ಸಿಚುಯೇಷನ್ನ ನಿಮ್ಮ ಹೈಯರ್ ಆಫೀಸರ್ಗೆ ಗೊತ್ತಾಗ್ತಾರೆ. But trust me, sir. Adi is my responsibility. I will bring him back to the normal situation. Thank you, Radhika. You're welcome, sir. Don't worry. ನಾನಿದ್ದೀನಿ. ಎಲ್ಲಿದೆಯಾ ಐತಿ? ಐತಿ ಎಲ್ಲಿ? ನಿನ್ನ ನೆನಪು ಮರೆಯೋಕ್ಕೆ ಆಗ್ತಾ ಇಲ್ಲ. ಇತಿ ನೀನಂಗೆ ಬೇಕು ಐತಿ, ಬಂದ್ಬಿಡು ಐತಿ. ಇತಿ ಎಲ್ಲಿದೆಯಾ? ಇತಿ ಇತಿ ಐತೆ. ಯಾರು ಅವ್ರ ಅಳಿಯಂದ್ರೆ ಇನ್ಸ್ಪೆಕ್ಟ್ರೆ, ಅಯ್ಯೋ ಇನ್ಸ್ಪೆಕ್ಟ್ರೆ, ಇನ್ಸ್ಪೆಕ್ಟ್ರೆ. ಶಾಮಣ್ಣ, ಇತಿ, ಅಜ್ಜಿ ಮತ್ತೆ ಇನ್ಸ್ಪೆಕ್ಟರ್ ಅರವಿಂದ್ ಇವ್ರು ಹೇಳಿರೋ ಮಾತುಗಳೆಲ್ಲ ಈ ಇನ್ವೆಸ್ಟಿಗೇಷನ್ಗೆ ಸಿಂಕ್ ಆಗ್ತಾ ಇಲ್ವಲ್ಲ? ಸಮಥಿಂಗ್ ಇಸ್ ಮಿಸ್ಸಿಂಗ್.
ಎಸ್ ಸಮಥಿಂಗ್ ಈಸ್ ಡೆಫಿನೆಟ್ಲಿ ಮಿಸ್ಸಿಂಗ್. ಇನ್ಸ್ಪೆಕ್ಟರ್ ಆದಿ. ಸರ್ ಹಲೋ ಸರ್. ಆದಿ, ನನಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಅನ್ಕೋಬೇಡ. ಇದಕ್ಕೆ ಮುಂಚೆ ಕಾಣೆಯಾದ ಇಬ್ಬರ ಗರ್ಭಿಣಿ ಹೆಂಗಸರ ಕೇಸನ್ನು ನಾನೇ ಹ್ಯಾಂಡಲ್ ಮಾಡಿದ್ದು. ಈ ಇನ್ವೆಸ್ಟಿಗೇಷನ್ ಹೇಗಾದರೂ ಮುಗಿಸ್ಬೇಕು ಅನ್ನೋ ಹಠದಿಂದ ಕಾಡಲ್ಲಿರೋ ಕಲ್ಲುದೇವರ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ವ್ಯಕ್ತಿನ ನೀನೇ ಹಿಡ್ಕೋಬೇಕು, ಆ ವ್ಯಕ್ತಿನ ನೀನೇ ಸಾಯಿಸ್ಬೇಕು. ಅದು ನಿನ್ನಿಂದಲೇ ಸಾಧ್ಯ. ಸರ್ ಅರುಣ್ ಸರ್ ಸರ್ ಇನ್ಸ್ಪೆಕ್ಟರ್ ಆದಿ ಸರ್. ಕುಸುಮ ಅವರೇ, ನನ್ನನ್ನು ಮಾತ್ರ ಅಲ್ಲ ಸರ್, ನನ್ನ ತಂಗಿ ಸಾಹಿತ್ಯನೂ ಕೂಡ ಕೊಂದಿದ್ದು ಆ ಕಲ್ಲು ದೇವ್ರ ಹತ್ರ ಇರೋ ಅಘೋರ ವ್ಯಕ್ತಿನೇ ಸರ್. ಇನ್ ಮುಂದೆ ಯಾವ ಗರ್ಭಿಣಿ ಹೆಂಗಸ್ರು ಅವ್ರು ಕೊಲ್ಬಾರ್ದು ಸರ್, ಕೊಲ್ಬಾರ್ದು. ಅವನ್ನ ಸಾಯಿಸೋದು ನಿಮ್ಮಿಂದಲೇ ಸಾಧ್ಯ ಸರ್. ಕುಸುಮ ಮೇಡಮ್, ಹೌದು ಆದಿ. ಶಮಣ, ಇದಕ್ಕೆಲ್ಲ ಆ ಅಘೋರನೇ ಕಾರಣ. ಅವನು ಯಾರಂತ ಕಂಡುಹಿಡಿ, ಅವನು ಯಾರಂತ ಕಂಡುಹಿಡಿ, ಅವನು ಯಾರಂತ ಕಂಡುಹಿಡಿ. ಹೌದು, ನನ್ನಿಂದಾನೇ ಸಾಧ್ಯ. ಅವ್ರ ಕತೆನ ನಾನೇ ಮುಗಿಸ್ತೀನಿ. ಎಸ್, ನಾನೇ ಮುಗಿಸ್ತೀನಿ. ನಮ್ಮ ಸುತ್ತಲೇ ಎಲ್ಲವೂ ಇರುವುದು.
ಮುಗೀತು. ಆದಿ, ಈ ಕತೆ ಬಗ್ಗೆ ನಿನಗೇನ್ ಅನಿಸ್ತದೆ? ಕತೆ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಥ್ರಿಲ್ಲಿಂಗ್ ಆಗಿತ್ತು. ಅದೇ ಸಮಯ ಭಯನೂ ಆಯಿತು. ಇತಿ ಪಾರ್ಟ್ 2 ಯಾವಾಗ ಬರುತ್ತೆ? ಇತಿ ಇತಿ ಏನಾಯ್ತು ಇತಿ?